ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ ಆನಂದಮಯ ಈ ಜಗಹೃದಯ. ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ರವಿವದನವೇ ಶಿವ ದಾರ್ಶನಿಕರು ಹಾಗೂ ಮೌಲ್ಯಗಳನ್ನು ಖಂಡಿಸ್ತಾ ಬಂದಿದ್ರು. ಅದೇ ರೀತಿ ನಮ್ಮ ಸಂಸ್ಥೆಯ ಅಗಲಿದ ಅಧ್ಯಕ್ಷರಾದಂತಹ ರಾಜೇಂದ್ರ ಸರ್ ಅವರು ಅವರ ಎಲ್ಲ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಈ ಸಾಲಿನಲ್ಲಿ ನಮ್ಮನ್ನು ಅಗಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮ ಒಂದು ಗೌರವವನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಅವರನ್ನ ನೆನಪಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆದಂತಹ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಎಲ್.ಎನ್. ಸತೀಶ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಖಜಾಂಚಿಗಳಾದ ಶ್ರೀಯುತ ಕಟಕಳಲೆ ಲೋಕಿಗ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ದಿನದ ಒಂದು ಹಾಗೆ ನಿಯೋಜಿತ ರೋಟರಿ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಸಂಸ್ಥೆಯ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಆಗಮಿಸಿರುವಂತ ಎಲ್ಲ ಅಮೃತದ ಹಣ್ಣೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ವಿಶ್ವಮಾನವ ಬೆಳೆಯುತ್ತಾ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ, ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ಕುವೆಂಪು ಜಯಂತಿಯನ್ನು ಘನ ಸರ್ಕಾರ ವಿಶ್ವಮಾನವ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಆದೇಶಿಸಿ ಇವತ್ತು ಆ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಆದಂಥ ಈ ಸಂಸ್ಥೆಯ ಅಧ್ಯಕ್ಷರು ಆದಂಥ
ಸತೀಶಣ್ಣವರೇ, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ನರಸಿಂಹರಾಜಪುರ ಶಾಖೆಯ ಅಧ್ಯಕ್ಷರು, ಈ ದಿನದ ಉಪನ್ಯಾಸಕವಾದಂಥ ಕಣಿವೆ ವಿನಯ್ ಅವರೇ, ನಮ್ಮ ಸಂಸ್ಥೆಯ ಖಜಾಂಚಿ ಕೈಯ ಹಾಕಿದರಂತೆ ಕುವೆಂಪು ಕೈಯಾಡಿಸ್ತಾ ಇರ್ತಕ್ಕಂಥ ವಿಚಾರಗಳಿಲ್ಲ. ಅದಕ್ಕೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಹೇಳೋದೆಲ್ಲ ಹೇಳೇ ಆಗಿದೆ, ಇನ್ನು ಹೇಳಿಕ್ಕೆ ಏನು ಉಳಿದಿಲ್ಲ. ನಾನೇನಾದರೂ ಹೊಸದಾಗಿ ಏನಾದರೂ ಒಂದು ಪುಸ್ತಕ ಬರೀತೀನಿ ಅಥವಾ ನಾನೊಂದು ಸಾಹಿತ್ಯವನ್ನು ರಚನೆ ಮಾಡ್ತೀನಿ ಅಂತಂದರೆ ಮಕ್ಕಳ ಒಂದಂತೂ ಸತ್ಯ, ಪದ ಮಾತ್ರ ಒಂದಾಗಿರುತ್ತೆ ಹೊರತು ವಿಷಯ ಯಾವುದು ಅದೆಲ್ಲ ಹೇಳ್ತಿದ್ದಾರೆ. ಒಂದೇ ಒಂದು ಹೇಳೋದಿದ್ದಾರೆ, ಆಚರಣೆ ಮಾತ್ರ ಬಾಕಿ ಇದೆ. ನಾನು ಹೇಳ್ತೀನಿ, ಕುವೆಂಪು ಥರ ನಾವು ಬದುಕಬೇಕು, ಕುವೆಂಪು ಥರ ನಾವು ಇರಬೇಕು, ಕುವೆಂಪು ಥರ ನಾನು ಬರೀಬೇಕು, ಮಂತ್ರಮಂಗಲ ಮಾಡಬೇಕು. ಕಂಚಿಗೆ ಹೋಗಿ ಸೇರೆ ತರ್ತೀವಿ, ಇಲ್ಲಿ ಮಂತ್ರಮಂಗಲ ಮಾಡಿರ್ತೀವಿ. ಸಾಯಂಕಾಲ 8 ಕೇಸು 10 ಕೇಸು 20 ಕೇಸು ಎಣ್ಣೆ ತಗೊಂಡು ಹೋಗ್ತೀವಿ, ಪಾರ್ಟಿ ಮಾಡ್ತೀವಿ, ಮಂತ್ರಮಂಗಲ ಮಾಡಬೇಕು ಅಂತೀವಿ. ಕುವೆಂಪುವನ್ನು ಓದಲಿಲ್ಲ, 2 ಲೈನ್ ಓದ್ಬಿಟ್ಟು ನಾನು ಕುವೆಂಪು ಓದಿದ್ದೀನಿ, ಕುವೆಂಪು ಥರ ಆಚರಣೆ ಮಾಡಿದ್ದೀನಿ. ಕುವೆಂಪು ಹೇಳಿದ್ರೆ ಏನು ಅಂತಂದರೆ, ಸಾಲ ಮಾಡಿ ಯಾವುದನ್ನು ಮಾಡಬೇಡ, ನಿನ್ನ ಕೈಗೆ ಏನು ಎಟಕ್ತದೋ ಅದನ್ನು ಮಾಡು. ಸಾಲ ಮಾಡಿದ್ರೆ ಆ ಸಾಲಕ್ಕೆ ಬಡ್ಡಿ 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 ಮತ್ತೊಂದನ್ನು ಕಟ್ಟಿ ನಿನ್ನ ಮಡದಿ ಮಕ್ಕಳನ್ನು ಬೀದಿ ಪಾಲು ಮಾಡಬೇಡ. ಇರೋದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇಲ್ಲೇ ಚಳಿಗಾಲದಲ್ಲಿ ಏನಾಗುತ್ತೆ, ಜಾಸ್ತಿ ಚಾಚಿದ್ರೆ ಥಂಡಿ ಆಗ್ತದೆ, ರಾತ್ರಿ ನಿದ್ರೆ ಬರಲ್ಲ. ಇದೇನ ವಿಷಯವನ್ನು ಅವರು ಹೇಳಿದರು. ಸತ್ತಂತಿ ಹರಳು ಬಡಿದೆ ಬಿಸು, ಇದ್ದು ಇಲ್ಲದಿದ್ದೀವಿ, ಯಾವ ಮರ್ಜಿಗಳಾಗಿದ್ದೀವಿ. ಆಗಲೇ ಮೊದಲೇ ಹೇಳಿದ್ನಲ್ಲ, ನೀವು ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಡಬೇಕು. ನಮ್ಮ ಟೀಚರ್ ಹೇಳಿದ್ದಾರೆ ಅಂತ ಬಂದು ಕೂತ್ಕೊಳ್ಳೋಕ್ಕಿಂತ ನಾನು ಆಸಕ್ತಿಯಿಂದ ಕೇಳ್ತೀನಿ, ಇಲ್ಲಿ ಏನು ಹೇಳ್ತಾರೆ, ಕುವೆಂಪು ಅವರ ವಿಚಾರಧಾರೆಗಳೇನು, ಕುವೆಂಪು ಅವರು ಹೇಗೆ ಓದ್ತಾ ಇದ್ರು, ಈ ವಿಚಾರಗಳನ್ನು ಮನನ ಮಾಡ್ಕೋಬೇಕು. ಆಗ ಮಾತ್ರ ನಿಮಗೆ ಸಾಧ್ಯ ಆಗ್ತದೆ. ಇಲ್ಲದೆ ಬಂದೇ ಪುಟ್ಟ ಹೋದ ಪುಟ್ಟ ಅಂತಂದರೆ ಅಷ್ಟೇ. ಇದಕ್ಕಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಈ ಕನ್ನಡವಾಗಲು. ಕನ್ನಡದ ಬಗ್ಗೆ ಯಾಕೆ ಅಭಿಮಾನ ಬಂತು? ಇಂಗ್ಲೀಷಲ್ಲಿ ಬರೆದಿದ್ದರೆ ನಮಗೆ ಸರಿ ಹೋಗೋದಿಲ್ಲ. ಇಂಗ್ಲೀಷಲ್ಲಿ ಎಲ್ಲ ಕಡೆ ಈ ವಿಶ್ವದಲ್ಲಿ ಎಲ್ಲ ಕಡೆ ಇಂಗ್ಲೀಷ್ ಓದ್ತಾ ಇದೆ, ನಾನು ಇಂಗ್ಲೀಷ್ನಲ್ಲಿ ಬರೀತೀನಿ ಅಂತ ಬರಿತಾ ಹೋಗೋದು. ಆಗ ಅವ್ರು ಹೇಳ್ತಾರೆ, ನೋಡಪ್ಪ, ಇಂಗ್ಲೀಷ್ನಲ್ಲಿ ಬೇರೆ ಬೇರೆಗಳು ಬರ್ಕೊಳ್ತಾರೆ ಇದನ್ನವರು, ನೀನು ಕನ್ನಡದಲ್ಲಿ ಬರೀ, ನಿನ್ನ ಭಾಷೆಯಲ್ಲಿ ಬರೀ. ನೋಡಿ, 4 ಜನ ಒಟ್ಟು ಹೋಗ್ತಾ ಇರ್ತೀವಿ, ಸಂತೆನಲ್ಲಿ ಹೋಗ್ಬೇಕಾದ್ರೆ, ಬಸ್ನಲ್ಲಿ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಯಾರೋ ಏನೋ ಒಂದು ಅಥವಾ ಬಸ್ನಲ್ಲಿ ಏನೋ ಒಂದು ಡ್ರೈವರ್ ಏನೋ ಬ್ರೇಕ್ ಫೇಲ್ ಆಯಿತು ಏನೋ ಅಂದ ತಕ್ಷಣಕ್ಕೆ ಏನಂತ ಹೇಳಿ, ಅಮ್ಮ ಏನಾಗ್ತದೋ. ನಾನು ಇನ್ನೊಂದು 20 ಜಾಸ್ತಿ ಮಾಡಿದರೆ ಒಪ್ಕೊಳ್ತೀರಾ? ಒಪ್ಕೊಳ್ಳೋದಲ್ಲ. ಯಾಕೆ ಒಪ್ಕೊಳ್ಳೋದ? ಸ್ನೇಹಿತರೆ, ಕನ್ನಡದಲ್ಲಿ ಕಾ ಅಂತಂದ್ರೆ ಒಂದೇನೆ, ಇಂಗ್ಲೀಷ್ನಲ್ಲಿ ಎ ಒಂಥರ ಇರುತ್ತೆ, ಬಿ ಒಂಥರ ಇರುತ್ತೆ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ರೀ. ಕ್ಯಾಪಿಟಲ್ ಎ ಹೀಗೆ ಬರೀತೀವಿ, ನಾನು ಒಂದೇ ಥರ ಬರೀಬೇಕು, ಇದೆಲ್ಲ ಹಂಗಲ್ಲ. ಕ್ಯೂ ಒಂಥರ ಬರೀತೀವಿ, ಡಿ ಒಂಥರ ಬರೀತೀವಿ, ಒಂದಕ್ಕೊಂದರ ಸಂಬಂಧನೇ ಇಲ್ಲ. ಹೀಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ನಡವಳಿಕೆಗಳನ್ನು ಹೊಂದಿರತಕ್ಕಂಥ ಈ ಪ್ರಪಂಚದಲ್ಲಿ ಕುವೆಂಪು ಅವರು ಯಾಕೆ ಶ್ರೇಷ್ಠರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಯಾವತ್ತೂ ಕೂಡ ಬದಲಾವಣೆ ಆಗಲಿಲ್ಲ. ಕುವೆಂಪು ಅವ್ರನ್ನ ಒಂದು ಮಾತು ಹೇಳ್ತಾರೆ, ಯಾರು ಅನ್ಯತಾ ಭಾವಿಸ್ಬೇಡಿ, ಬ್ರಾಹ್ಮಣ ವಿರೋಧಿ ಅಂತ ಹೇಳಿದರು. ಸರಿಯಾಗಿ ಓದ್ತಾ ಇದ್ದರು ಅಂತ ನಾನು ಅದಕ್ಕೆ ಮತ್ತೆ ಹೇಳಿದ್ದೆ. ಕುವೆಂಪು ಯಾವತ್ತೂ ಬ್ರಾಹ್ಮಣ ವಿರೋಧಿ ಆಗಲಿಲ್ಲ, ದೇವರ ವಿರೋಧಿ ಆಗಿಲ್ಲ. ನೀವೇನಾದರೂ ಪುರ್ಸೊತ್ತಿದ್ದಾಗ ಕುವೆಂಪು ಅವರ ನೆನಪಿನ ದೋಣಿಯನ್ನು ಓದ್ತಾ ಹೋಗಿ, ಆ ನೆನಪಿನ ದೋಣಿಯಲ್ಲಿ ಬರೀತಾ ಹೋಗ್ತಾರೆ. ಅವರ ಎಲ್ಲ ಮೇಸ್ತ್ರಿಗಳು ಕೂಡ ಬಹುತೇಕ ಬ್ರಾಹ್ಮಣರಾಗಿದ್ದರು. ಅವರು ಆರಾಧಿಸಿದ ದೈವ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಇವರೆಲ್ಲ ಕೂಡ ಅವರ ವಿಚಾರಧಾರೆಗಳನ್ನು ಇಟ್ಕೊಂಡು ಇಂದು ನಮ್ಮ ಶಾಲೆಗಳು ಕೂಡ ಪ್ರತಿ ವರ್ಷದಂತೆ ಆಚರಿಸಿಕೊಂಡು ಬಂದಿದ್ದೇವೆ. ಆದರೂ ಕೂಡ ಅದರ ಬಗ್ಗೆ ಕುವೆಂಪುರ ಬಗ್ಗೆ ಹೆಚ್ಚಿನ ಅರಿವು ತಮ್ಮಲ್ಲಿ ಮೂಡಲಿ ಅನ್ನೋ ಉದ್ದೇಶದಿಂದ ತಮ್ಮನ್ನೊಂದು ಕಾರ್ಯಕ್ರಮವನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಅತಿ ಹೆಚ್ಚಿನ ಉತ್ಸಾಹಿಕರಾದಂತಹ ಡಾಕ್ಟರ್ ಅಂಶಮಂತ್ರವರು ಅವರ ಒಂದು ತಂದೆಯ ಸ್ಮರಣಾರ್ಥ, ಕೆ.ಸಿ. ಪುಟ್ಟಪ್ಪನವರ ಸ್ಮರಣಾರ್ಥ ಅವರು ಉತ್ಪಾದಂತಹ ಬಹುಮಾನವನ್ನು ಅವರು ಈ ಸಂದರ್ಭದಲ್ಲಿ ಗೆದ್ದಂತಹ ಒಂದು ಮಕ್ಕಳಿಗೆ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅನಿವಾರ್ಯ ಕಾರಣದಿಂದ ಅವರು ಇವತ್ತು ಈ ಸಂದರ್ಭದಲ್ಲಿ ಅಂಶಮಂತ್ರ ಅವರು ಬರಲಿಕ್ಕೆ ಆಗಲಿಲ್ಲ, ಕುಪ್ಪಳಿ ಕಾರ್ಯಕ್ರಮಕ್ಕೆ ಅವರು ಹೋಗಿದ್ದಾರೆ. ಆದರೂ ಕೂಡ ನಮ್ಮ ಪ್ರಾಂಶುಪಾಲರ ಹಾಗೂ ಆಡಳಿತ ಮಂಡಳಿಯ ಒಂದು ದೇವದೇಶ ಏನಿದೆ ಅಂತ ಹೇಳಿದ್ರೆ, ಈ ಕುವೆಂಪು ವಿಚಾರಧಾರೆ ಅಥವಾ ಕುವೆಂಪು ಬಗ್ಗೆ ಒಂದು ಪ್ರಬಂಧ ಕೊಡಬೇಕು,
ಮಕ್ಕಳಲ್ಲಿ ಒಂದು ಅರಿವನ್ನು ಮೂಡಿಸಬೇಕು. ಆ ನಿಟ್ಟಿನಲ್ಲಾದರೂ ಕೂಡ ಕುವೆಂಪು ವಿಚಾರವಾಗಿ ಅವರು ಓದ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಕೈಗೊಂಡು ಅದರಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೈಗೊಂಡಾಗ ತಾವೆಲ್ಲರೂ ಕೂಡ ನಮ್ಮ ತಂಡ ಹಾಗೆ ಅದೇ ರೀತಿ 12 ಶಾಲೆ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಗೆದ್ದುಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕುವೆಂಪು ಸಂದೇಶ ಏನೇನಂತಂದರೆ, ಹಿಂದೂ ಆಗಿರು, ಮುಸಲ್ಮಾನ ಆಗಿರು, ಕ್ರೈಸ್ತ ಬುದ್ಧನೇ ಆಗಿರು, ಮೊದಲು ಮಾನವನಾಗುವಂತೇಳಿ. ಯಾಕೆಂತಂದರೆ ನಾವು ಮೊದಲೇ ಈಗ ನೀವು ಒಂದು ಈಗ ನಮ್ಮ ಸತ್ಯಾನಂದರವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಏನು ವಿಶ್ವಮಾನ ಸಂದೇಶವನ್ನು ತಮ್ಮ ಮುಂದೆ ಪ್ರಚೋದಿಸಿದ್ರಲ್ಲ, ಆ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಹುಟ್ಟ ಮನುಷ್ಯ ವಿಶ್ವಮಾನ ಆಗಿರ್ತಾನೆ, ಆ ನಂತರ ಅಲ್ಪಮಾನವನಾಗಿರ್ತೇವೆ. ಯಾಕೆ ಅಲ್ಪಮಾನವನಾಗ್ತೀವಿ? ನಾವು ಬೆಳೆಯುವಂಥ ಪರಿಸ್ಥಿತಿ, ಪರಿಸರ ಎಲ್ಲ ಪೂರ್ತಿ ಒಟ್ಟುಗೂಡಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ತಿಳುವಳಿಕೆ, ಜ್ಞಾನ ಈ ನಿಟ್ಟಿನಲ್ಲಿ ನಾವು ಬೆಳೀತಾ ಬಂದಾಗ ನಾವು ಈ ಕುವೆಂಪು ಸಂದೇಶ ಏನಿದೆ ಅವರು ಸರಳತೆ, ಅವ್ರನ್ನ ನಾನು ಒಂದು 3 ಬುಕ್ ಓದಿದ್ದೀನಿ. ಮಲೆಗಳಲ್ಲಿ ಕುಟುಂಬಗಳಿರ್ಬೋದು, ಕಾನೂರು ಹೆಗ್ಗಡತಿ ಇರ್ಬೋದು, ಅದರಲ್ಲಿ ಅವರು ಒಂದು ಸರಳ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಸನ್ಮಾನವನ್ನು ಅವರು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ಕ್ವಿಜ್ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಭಾರತಾಂಬೆ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ಭಾರತಾಂಬೆ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ. ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ. ನೂರು ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ದೂರ. ಶತಮಾನಗಳ ಬರಿಯ ಜಡಶಿಲೆಯ ಪೂಜಿಸಾಯ್ತು ಪೂಜಿಸಾಯ್ತು. ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು ಪೋಷಿಸಾಯ್ತು. ಶತಮಾನಗಳ ಬರಿಯ ಜಡಶಿಲೆಯ ಪೂಜಿಸಾಯ್ತು ಪೂಜಿಸಾಯ್ತು. ಹಾವುಗಳಿಗೆ ಹಾಲೆರೆದು 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿ ಈ ಪ್ರಪಂಚಕ್ಕೆ ಪರಿಚಯಿಸಿ ಕೈಯಲ್ಲಿ ಪಡಪವನ್ನು ಹಿಡಿಸಿ ಅಕ್ಷರವನ್ನು ಕಲಿಸಿ ಸಂಸ್ಕಾರವನ್ನು ಕೊಟ್ಟು ಈ ಪ್ರಪಂಚಕ್ಕೆ ನನ್ನನ್ನು ಪರಿಚಯ ಮಾಡಿಸಿದ ನನ್ನ ಸ್ವರ್ಗೀಯ ತಂದೆ ತಾಯಿಗಳನ್ನು ಸ್ಮರಣೆ ಮಾಡ್ತಾ, ಬಹುಶಃ ಇವತ್ತು ನನಗೇನು ಸನ್ಮಾನ ಮಾಡಿದರೆ ಅದು ನನ್ನ ತಂದೆ ತಾಯಿಗೆ ಸಲ್ಲಬೇಕು. ಹಾಗೆ 1ನೇ ತರಗತಿಯಿಂದ 1ನೇ ತರಗತಿಯಿಂದ ನನ್ನ ವಿದ್ಯಾರ್ಥಿ ಜೀವನ ಸುಮಾರು 18 ವರ್ಷ ಕಾಲ ನಡೆದಿತ್ತು. ಅದೆಷ್ಟೋ ಗುರುಗಳು ನನಗೆ ಅಕ್ಷರದಾತರಾಗಿದ್ದಾರೆ, ಅವರನ್ನು ಕೂಡ ಸ್ಮರಣೆ ಮಾಡ್ತಾ, ಅದು ಔಪಚಾರಿಕ ಶಿಕ್ಷಣ. ಆದರೆ ಅನೌಪಚಾರಿಕ ಶಿಕ್ಷಣದಲ್ಲಿ ನಾನು ಏಣಿಯನ್ನು ಹತ್ತುವಾಗ ಆಸರೆಯಾಗಿ ನಿಂತವರು, ಹತ್ತುವಾಗ ಏಣಿಯನ್ನು ಕೆಳಗೆ ಎಳೆದವರು, ನದಿ ದಾಟುವಾಗ ಕೈ ಹಿಡಿಸಿಕೊಂಡು ದಡದ ಸೇರಿಸಿದವರು, ಹಾಗೆ ಮಧ್ಯ ನೀರಲ್ಲಿ ಕೈ ಬಿಟ್ಟವರು ವಿದ್ಯಾರ್ಥಿ ಮಿತ್ರರಂತ ಹೇಳಿ ಕರೆಯುವರು. ಯಾಕೆಂದರೆ 34 ವರ್ಷದ ನನ್ನ ಶಿಕ್ಷಕ ವೃತ್ತಿಯಲ್ಲಿ ಬಹುಶಃ ಅದು ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ. ಕೊನೆಯ 7 ವರ್ಷ ರಾಷ್ಟ್ರಕವಿ ಕುವೆಂಪುರವರು ನಡೆದಾಡಿದ ಜಾಗದಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು, ಕುಪ್ಪಳ್ಳಿಯ ಹಿರೇಕೊಡಿಗೆಯಲ್ಲಿ. ಹಾಗಾಗಿ ಕುಪ್ಪಳ್ಳಿ ಅಲ್ಲಿಗೆ ನಾನು 10 ಬಾರಿ ಭೇಟಿ ಕೊಟ್ಟಿದ್ದೇನೆ. ಕುಪ್ಪಳ್ಳಿಯ ಹೇಮಾಂಗಣದಲ್ಲಿ ನಾನೇ ಸ್ವತಃ ಒಂದು 5-6 ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೇನೆ. ಅದು ನನಗೆ ಆ ಭಗವಂತ ನೀಡಿದ ಪುಣ್ಯ ಅಂಥೇಳಿ ಕುವೆಂಪುರವರಿಗೆ ನಾನು ಶಿರಸ ವಹಿಸಿ ನಮಸ್ಕಾರ ಮಾಡ್ತೇನೆ. ಮಕ್ಕಳೇ, ಪ್ರಪಂಚದಲ್ಲಿ ಪ್ರಸಿದ್ಧ ಕಾದಂಬರಿಕಾರ, ನಾಟಕಕಾರ ಯಾರು ಅಂತ ಕೇಳಿದರೆ ನಮ್ಮ ಬಾಯಿಯಲ್ಲಿ ಬರುವ ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಅಂತ ಹೇಳ್ತೇವೆ ಅಲ್ವಾ? ಅವರು ಮಾತು ಹೇಳ್ತಾರೆ, ದ ವರ್ಲ್ಡ್ ಇಸ್ ಸ್ಟೇಜ್ ವಿ ಆರ್ ಆಲ್ ಆಕ್ಟರ್ ಆ್ಯಂಡ್ ಆಕ್ಟ್ರೆಸ್ ಅಂತ ಹೇಳಿ. ಪ್ರಪಂಚವೇ ಒಂದು ವೇದಿಕೆ,
ನಾವೆಲ್ಲರೂ ಕೂಡ ನಟ ನಟಿಯರು ಅಂತ. ನಮ್ಮ ಸರದಿ ಬಂದಾಗ ಸ್ಟೇಜಿಗೆ ಬರ್ತೇವೆ, ಅಭಿನಯ ಮಾಡ್ತೇವೆ, ಕೆಳಗೆ ಇಳ್ಕೊಂಡು ಬರ್ತೇವೆ, ತೆರೆ ಬೀಳುತ್ತೆ, ಸ್ಕ್ರೀನ್ ಬೀಳುತ್ತೆ, ಅಂದರೆ ನಮ್ಮ ಜೀವನ ಅಲ್ಲಿ ಮುಗೀತು ಅಂತ. ಈ ಪ್ರಪಂಚಕ್ಕೆ ಬಂದಿದ್ದು ಗೊತ್ತಾಗಲ್ಲ, ಇಲ್ಲಿ ಇದ್ದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಅಂದರೆ ಜೀವನ ಅನ್ನೋದು ಪಾನಿಕೇರ ಬದುಕುದ ಅಸುಮಾನುಷ್ಕೀಜ. ಮನುಷ್ಯರ ಜೀವನ ಅನ್ನೋದು ನೀರಿನ ಮೇಲೆ ಇರುವಂತಹ ಗುಳ್ಳೆ ಇದ್ದ ಹಾಗೆ. ಕಣ್ಣು ಮಿಟಿಕ್ಸೋದ್ರ ಒಳಗಡೆ ಆ ಗುಳ್ಳೆ ಒಡೆದು ಹೋಗುತ್ತೆ. ಆದರೆ ಅದಕ್ಕೂ ಮೀರಿದ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾನ್ ಪುರುಷರು ಯಾರು ಕೇಳಿದರೆ ಅದು ರಾಷ್ಟ್ರಕವಿ ಕುವೆಂಪುರವರು. ವಿಶ್ವಮಾನವ ಸಂದೇಶ. ಈ ವಿಶ್ವಮಾನವ ಸಂದೇಶದ ಅವರ ಏನು ಜನ್ಮ ಜಯಂತಿಯನ್ನು ಇವತ್ತು ನಾಡಿನಾದ್ಯಂತ ವಿಶ್ವಮಾನವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಮಕ್ಕಳಿಗೆ ನಾನಾದರೂ ಹೇಳೋದಿಷ್ಟೇ, ಮಕ್ಕಳೇ, ನಾವು ವಿದ್ಯಾವಂತರಾದರೆ ಸಾಲದು, ಸಂಸ್ಕಾರವಂತರಾಗಬೇಕು. सरस्वती के भंडार बड़ी अपूर्व बात है, जो परिचय बढ़ जाता बिना परिचय घट जाता ಅಂತ ಒಬ್ಬ ಸಂತ ಕವಿ ಹೇಳ್ತಾರೆ. ಎಂಥ ಅದ್ಭುತವಾದ ಮಾತು ಮಕ್ಕಳೇ. ಸರಸ್ವತಿಯ ಭಂಡಾರ ಅಂದರೆ ಜ್ಞಾನ ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ 30 kg ಅಕ್ಕಿ ಇದೆ ಅಂತ ಇಟ್ಕೊಳ್ಳಿ ಡಬ್ಬದಲ್ಲಿ. ಪ್ರತಿ ದಿವಸ 1 kg ಅಕ್ಕಿ ನಿಮಗೆ ಮನೆಗೆ ಬೇಕಾಗುತ್ತೆ ಖರ್ಚಿಗೆ. 30ನೇ ದಿವಸ ಆಗಿದೆ, ಡಬ್ಬದಲ್ಲಿ ಎಷ್ಟು ಅಕ್ಕಿದೆ ಮಕ್ಕಳೇ? ಎಷ್ಟಿದೆ? ಇಲ್ಲ, 30 ದಿವಸ ಖರ್ಚಾಗಿದೆ. ಎಷ್ಟಿದೆ ಡಬ್ಬದಲ್ಲಿ? ಡಬ್ಬ ಖಾಲಿಯಾಗಿದೆ. ಯಾವುದೇ ವಸ್ತು ತಗೊಳ್ಳಿ, ತರಗತಿಯಲ್ಲಿ ನಿಮ್ಮ ಅಧ್ಯಾಪಕರು ಬಳಸುವಂತಹ ಚಾಕ್ ಪೀಸ್ ಇರ್ಬೋದು, ಬರಿತಾ 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 ಏನಾಗ್ತದೆ? ಸವತು ಹೋಗುತ್ತೆ. ನೀವು ಬರೆಯುವಂತಹ ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ರಬ್ಬರ್ ಇರ್ಬೋದು, ಅದನ್ನ ಬಳಸ್ತಾ 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 ಏನಾಗುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದು ಹುಟ್ಕೊಂಡಿದೆಯೋ ಅದು ಒಂದಲ್ಲ ಒಂದು ದಿವಸ ಏನಾಗುತ್ತೆ? ಕಡಿಮೆ ಆಗುತ್ತೆ, ಇಲ್ಲ ಅಂದ್ರೆ ನಾಶವಾಗುತ್ತೆ. ಆದರೆ ಸರಸ್ವತಿಯ ಭಂಡಾರ ಅನ್ನುವಂಥದ್ದು ಅಂದ್ರೆ ಜ್ಞಾನ, ಇದನ್ನ ಬಳಸ್ತಾ 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 ಹೋದ್ರೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಒಂದು ವೇಳೆ ಬಳಸಿಲ್ಲ ಅಂದ್ರೆ, ಈ ಜ್ಞಾನವನ್ನು ನಾವು ಪದೇ ಪದೇ ಬಳಸಿಲ್ಲ ಅಂದ್ರೆ ಏನಾಗುತ್ತೆ? ಅದು ಕಡಿಮೆ ಆಗುತ್ತೆ, ಗತಿಜಾತ ಕಡಿಮೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಾನು 1ನೇ ತರಗತಿಯಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಒಂದು ಪದ್ಯ ಇತ್ತು. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತಿಳ್ಕಬೇಕು, ಎಲ್ಲ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ಅಂತೇಳಿ. ಅದು ಪೂರ್ತಿ ಪದ್ಯ ನನಗೆ ಇವತ್ತಿಗೂ ಜ್ಞಾಪಕ ಇದೆ. 2ನೇ ತರಗತಿಯಲ್ಲಿ ಬಾರಿಗೆ ಹಕ್ಕಿ, ಬಣ್ಣದ ಹಕ್ಕಿ ಅಂತ ಪದ್ಯ ಇತ್ತು, ಇವತ್ತು ನನಗೆ ನೆನಪಿದೆ. 4ನೇ ತರಗತಿಯಲ್ಲಿ ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತ ಒಂದು ಕನಸ ಕಟ್ಟನಂತೆಯೇ, ಅದು ಇವತ್ತಿಗೂ ನೆನಪಿದೆ. ಯಾಕೆ ನೆನಪಿದೆ? ಇವತ್ತಿನ ನಮ್ಮ ಮಕ್ಕಳಲ್ಲಿ ಕೆಲವರು ಕೇಳಿದರೆ, ಸರ್ ನಾವು ಓದ್ತೀವಿ ಆದರೆ ನೆನಪು ಉಳಿಯೋದಿಲ್ಲ. ಯಾಕೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಕೇಳಿದರೆ ನೆನಪಿರೋದಿಲ್ಲ ಸರ್. ಪರೀಕ್ಷೆ ಬರೀಬೇಕಾದ್ರೆ ಎಲ್ಲ ಹೊರಟೋಗುತ್ತೆ. ಮಕ್ಕಳೇ, ಈಗ ಉದಾಹರಣೆಗೆ ನನಗೊಂದು 500 ಜೋಕ್ಸ್ ಆದರೂ ನೆನಪಿದೆ. 500 ಜೋಕ್ಸ್. ಈಗ ನಿಮ್ಮ ಜೊತೆ ಹೇಳುವಂತಹ ಜೋಕ್ಸ್ಗಳೇ ಬೇರೆ, ನನಗಿಂತ ವಯಸ್ಸಾದವರ ಜೊತೆಗೆ ಹೇಳುವಂತಹ ಜೋಕ್ಸೇ ಬೇರೆ, ನನ್ನ ಸಮಾನ ಮನಸ್ಕರ ಜೊತೆ ಹೇಳುವಂತಹ ಜೋಕ್ಸೇ ಬೇರೆ. ಅವೆಲ್ಲವೂ ಕೂಡ ನನಗೆ ನೆನಪಿದೆ. ಯಾಕೆ? ಪದೇ 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 ಹೇಳ್ತಾ ಇರ್ತೀವಿ. ಒಂದು ಸಿನಿಮಾದ ಹಾಡು ಹಿಟ್ಟಾಯಿತು ಅಂತಂದ್ರೆ 1 ವಾರದ ಒಳಗಡೆ ನಿಮಗೆ ಬಯಟ ಆಗಿರುತ್ತೆ. ಆಗಿರುತ್ತೋ ಇಲ್ವೋ? 1 ವಾರದ ಒಳಗೆ. ಅದೇ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ, ಅದು ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಒಂದು ಪದ್ಯ ಇಡೀ ವರ್ಷ ಓದಿದ್ರು ಅದು ನೆನಪು ಉಳಿಯೋದಿಲ್ಲ. ಯಾಕೆ ಅಂದರೆ ನಾವು ಅದನ್ನು ಪದೇ ಪದೇ ಓದಿಲ್ಲ. ಓದುವಾಗ ಅದರಲ್ಲಿ ನಮ್ಮ ಪ್ರೀತಿ ಇರಲಿಲ್ಲ, ಅದು ನನಗೆ ಬೇಕು ಅನ್ನಿಸ್ತಿಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದರೆ ಪ್ರಾಜ್ಞರು ನನ್ನ ಸ್ನೇಹಿತರು, ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕಡಿಮೆ ವಿನಯರವರು ಇವತ್ತು ಕುವೆಂಪುರವರ ಬಗ್ಗೆ ವಿಶೇಷವಾದ
ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಇನ್ನೊಂದು ಸಂತೋಷದ ವಿಶೇಷ, ನಾನು ಯಾರನ್ನೂ ಸಂಬೋಧನೆ ಮಾಡಿಲ್ಲ, ಆ ಸಭೆಯಲ್ಲಿ ಕುಳಿತಿರುವಂಥ ಎಲ್ಲ ಗಣ್ಯರಿಗೆ ನನ್ನ ಶಿರಸ ವಹಿಸಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಮಂಜುನಾಥ್ ಗೌಡರ ಬಗ್ಗೆ ಒಂದೆರಡು ಮಾತು ನಾನು ಹೇಳಲೇಬೇಕು. ಇದು ಮುಖಸ್ತುತಿ ಅಲ್ಲ, ಅವರನ್ನು ನಾನು ಹೊಗಳ್ತಾ ಇಲ್ಲ, ಅವರನ್ನು ಹೊಗಳೋದ್ರಿಂದ ನನಗೇನು ಆಗುವಂಥದ್ದು ಏನೂ ಇಲ್ಲ. ನಾನು ಅವ್ರ ಜೊತೆ ಹೇಗೆ ಅಂತಂದರೆ, ಹೂವಿನ ಜೊತೆ ದಾರ ಸ್ವರ್ಗವನ್ನು ಸೇರಿತ್ತಂತೆ. ಅವರು ಹೂವು ಅಂದರೆ ನಾವು ದಾರ. ಅವರು ಬಹಳ ಸರಳ ವ್ಯಕ್ತಿ, ತುಂಬಿದ ಕೊಡ ಯಾವತ್ತೂ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ಜ್ವಲಂತ ನಿದರ್ಶನ ಅಂತ ಹೇಳಿದರೆ ಮಂಜುನಾಥ್ ಗೌಡರು. ಯಾಕೆಂದರೆ ಶೃಂಗೇರಿಯಲ್ಲಿ ಯಾವ್ಯಾವ ಸಂಸ್ಥೆಗಳಿದ್ದಾರೆ ಎಲ್ಲ ಸಂಸ್ಥೆಗಳಲ್ಲೂ ಅಧ್ಯಕ್ಷರಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅದು JC ಸಂಸ್ಥೆ ಇರ್ಬೋದು, ರೋಟರಿ ಸಂಸ್ಥೆ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಸಂಸ್ಥೆ, ಎಲ್ಲ ಸಂಸ್ಥೆಗಳಲ್ಲೂ ಅವರು ಅನುಭವ ಪಡ್ಕೊಂಡಿದ್ದಾರೆ. ಜೊತೆಗೆ ಸಂತೋಷದ ವಿಷಯ ಅಂತಂದರೆ, ಇತ್ತೀಚೆಗೆ 1-2 ತಿಂಗಳ ಹಿಂದೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ PhD ಮಾಡಬೇಕಾದ್ರೆ ಒಂದು ಅರ್ಹತಾ ಪರೀಕ್ಷೆ ಇರ್ತದೆ, ಪ್ರಿಲಿಮಿನರಿ ಟೆಸ್ಟ್ ಇರುತ್ತೆ. PhD ಮಾಡಬೇಕು ಅಂತ ಇವರು ಕೂಡ ಕನಸಾಗಿತ್ತು. ಇವರು ಕೂಡ ಪರೀಕ್ಷೆಯನ್ನು ಬರೀತಾರೆ. 75 ಜನ ಪರೀಕ್ಷೆ ಬರೀತಾರೆ ಮಕ್ಕಳೇ. ಮಂಜುನಾಥ್ ಗೌಡರು 2ನೇ ರ್ಯಾಂಕ್ ಬರ್ತಾರೆ. ಅದರಲ್ಲಿ 75 ಜನರಲ್ಲಿ 2ನೇ ರ್ಯಾಂಕ್ ಬರುತ್ತೆ. ಅವರು ಸಂಶೋಧನೆಗೆ PhD ಮಾಡಲಿಕ್ಕೆ ಆಯ್ದುಕೊಂಡಿರುವಂಥ ವಿಷಯ ಏನು ಗೊತ್ತಾ ನಿಮಗೆ? ಕುವೆಂಪು ವಿಚಾರಧಾರೆ, ಕುವೆಂಪು ವೈಚಾರಿಕತೆ, ಈ ವಿಷಯನ ತಗೊಂಡು ಅವರು PhD ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಅವರಿಗೆ. ಆಮೇಲೆ ಒಂದೇ ಒಂದು ವಿಷಯ ಮುಗಿಸ್ತೇನೆ. ಈ DCMC ಶಾಲೆ ಇದು ನನ್ನ ಶಾಲೆ ಅಂತ ಹೇಳಿ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಬದುಕನ್ನು, ಭವಿಷ್ಯವನ್ನು ಕಟ್ಟಿಕೊಟ್ಟಂತಹ ಶಾಲೆ. ಹಾಗಾಗಿ ನಾನು ಈ ಶಾಲೆ ಬಗ್ಗೆ ಎಷ್ಟು ಕೃತಜ್ಞತೆಯನ್ನು ಇಟ್ಕೊಂಡ್ರೂ ಕೂಡ ಕಡಿಮೆನೆ. ನನ್ನ ಮಗಳು ಅವಳು ನೆನ್ನೆ ಕೂಡ ನನಗೆ ಫೋನ್ ಮಾಡಿದಾಗ ಹೇಳಿದ್ದು, ನನಗೆ ಆ ಶಾಲೆ ತುಂಬ ಕಲಿಸಿದೆ. ಇವತ್ತು ನಾನು ಅವಳು ಕಂಪ್ಯೂಟರ್ನಲ್ಲಿ ಇವತ್ತು ಸೈಬರ್ ಕ್ರೈಮ್ಗಳು ಭಾಳ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಸೈಬರ್ ಸೆಕ್ಯೂರಿಟಿಯ ಸ್ಪೆಷಲಿಸ್ಟ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಂಪನಿಯ ಅತಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವ್ರು ಹೇಳಿದ್ರು, ನನಗೆ ಸತೀಶ್ ಸಾರನ್ನು ನಾನು ಇವತ್ತು ನೆನೆಸ್ಕೋತೇನೆ. ಕಂಪ್ಯೂಟರ್ನ ಹಿಂದೆ ಇದ್ರಲ್ಲ ಸತೀಶ್ ಅಲ್ಲ, ಕಂಪ್ಯೂಟರ್ ಸತೀಶ್. ಹಾಗೆ ಆ ಪದ್ಮಾ ಮೇಡಮ್ ಇರ್ಬೋದು, ನಮ್ಮ ಮಯೂರ್ ಸಾರ್ ಇರ್ಬೋದು, ಅವ್ರನ್ನೆಲ್ಲ ಇವತ್ತಿಗೂ ಕೂಡ ನೆನೆಸ್ಕೊಳ್ತಾಳೆ. ಹಾಗಾಗಿ ಆಮೇಲೆ ನನಗೆ ಶಿಸ್ತು, ಹೊಸತನಕ್ಕೆ ಇನ್ನೊಂದು ಹೆಸರೇ DCMC ವಿದ್ಯಾಸಂಸ್ಥೆ. ಯಾಕಂದರೆ ನಾವಿಲ್ಲಿ ಉದ್ಘಾಟನೆ ಮಾಡಬೇಕಾದ್ರೆ ನೋಡಿದ್ರೆ ಸಣ್ಣ ವಿಷಯ ಇರ್ಬೋದು, ಆ ಕ್ಯಾಂಡಲ್ಗೂ ಕೂಡ ಅಲಂಕಾರ ಮಾಡಿದ್ರು. ತುಂಬ ಖುಷಿ ಇತ್ತು ಅನ್ನಿಸ್ತು. ಆ ಕ್ರಿಯೇಟಿವಿಟಿ ಎಲ್ಲರಲ್ಲೂ ಬರಲ್ಲ, ಅದೆಲ್ಲ ಹೊಸತನಕ್ಕೆ ನಾಂದಿ ಹಾಡಿದ್ದೆ ಯಲ್ಲಾಪುರದಲ್ಲಿ ಈ DCMC ವಿದ್ಯಾಸಂಸ್ಥೆ ಅಂತೇಳಿ ಹೇಳ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಅವಕಾಶ ಮಂಜುನಾಥ್ ಸರ್ ಅವ್ರ ಬಗ್ಗೆ ಹಾಡಿ ಹೋಗಿರ್ತಕ್ಕಂಥ ನನಗೂ ಒಂದು ನೆನಪಾಗ್ತದೆ. ಮೊನ್ನೆ ಕ್ವಿಜ್ ಕಾಂಪಿಟೇಷನಲ್ಲಿ ಮಕ್ಕಳು ಆನ್ಸರ್ ಮಾಡದೇ ಇರ್ತಕ್ಕಂಥ ಆನ್ಸರ್ನೆಲ್ಲ ಅವರು ಆನ್ಸರ್ ಮಾಡ್ತಿದ್ರು. ಸುಮಾರು 4-5 ಆನ್ಸರ್ಗೆ ಅವರು ಉತ್ತರವನ್ನು ಕೊಟ್ಟು ಅದೇನು ಗಿಫ್ಟ್ ಕೊಡ್ತಾ ಇದ್ರಲ್ಲ, ಅದೇ ಒಂದು ಕೈ ತುಂಬ ಅವ್ರು ಮಾಡ್ಕೊಂಡು ಹೋಗಿದ್ರು. ಅಲ್ಲಿ ಗೊತ್ತಾಯಿತು ಅವರು ವಿದ್ವಾಂಸರು ಅಂತೇಳಿ, ಯಾಕೆಂತಂದ್ರೆ ವಿಚಾರವಂತರು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ವಿದ್ಯಾರ್ಥಿ ಅವರಿಗೆ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ನಮ್ಮನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ಮೊದಲಿಗೆ ಸುಮಾರು 10 ವರ್ಷದ ಹಿಂದೆ ಈ ಒಂದು ಶಾಲೆಯಲ್ಲಿ ನನಗೆ ಶಿಕ್ಷಕ ವೃತ್ತಿ ಮಾಡಲಿಕ್ಕೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ರಾಜೇಂದ್ರ, ನಮ್ಮನ್ನು ಶ್ರೀಯುತ ರಾಜೇಂದ್ರರು ನಮ್ಮನ್ನು ಸಲ್ಲಿಸುತ್ತಾ ಇವತ್ತು ನಿಮ್ಮ ಮುಂದೆ ಕುವೆಂಪುರವರ ಒಂದು 2 ಗೀತೆಗಳನ್ನು ಹಾಡಬಯಸ್ತೇನೆ. ಮೊದಲನೇದಾಗಿ ಕುವೆಂಪುರ ಬಗ್ಗೆ ವಿಚಾರಧಾರೆ ಹೇಳಿ ನಾನು ತುಂಬ ಚಿಕ್ಕವರು, ಯಾಕಂದರೆ ಎಲ್ಲರೂ ಹೇಳಿದ್ದಾರೆ ಅದರ ಬಗ್ಗೆ ನಾನೇನು ಹೆಚ್ಚು ಹೇಳೋದಿಲ್ಲ. ಆದರೆ
ಒಂದು ರೀತಿಯಲ್ಲಿ ನನಗೆ ಕುವೆಂಪುರವರ ಈ ಒಂದು ಸಂದರ್ಭದಲ್ಲಿ ವಿಶ್ವಮಾನವ ದಿನಾಚರಣೆ ದಿವಸ ಭಾಗವಹಿಸಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಮೊದಲನೇದಾಗಿ ಕುವೆಂಪುರವರ ಊರಿನ ಹತ್ರ ನನ್ನ ಊರು. ಸುಮಾರಾಗಿ ನಮ್ಮೂರಿಂದ ಒಂದು ಗುಡ್ಡ ದಾಟಿದರೆ ಕುವೆಂಪುರವರ ಕುವಿಶೇರ ಸಿಗುತ್ತೆ. ನಗರ ಬಳ್ಳಿ ನಮ್ಮೂರು ಕಡೆ ಬೆಟ್ಟಿಯಲ್ಲಿ ಒಂದು ಗುಡ್ಡ ದಾಟಿದ್ರೆ ನಾವು ಚಿಕ್ಕಂದಿನಲ್ಲೂ ಅವತ್ತು ಹೋಗ್ತಿದ್ದು. ಹಾಗಾಗಿ ಕುವೆಂಪುರವರ ಚಿಕ್ಕಂದಿನಲ್ಲೂ ನಾನು ನೋಡ್ತಾ ಇದ್ದೆ. ಎರಡನೇದಾಗಿ ಈ ಒಂದು ವಿಶ್ವಮಾನವ ದಿನಾಚರಣೆಯಲ್ಲಿ ಭಾಗವಹಿಸಿದ್ರು. ನಾನಿದು ಈ ನುಡಿನ ಕಾರ್ಯಕ್ರಮದಲ್ಲಿ ನಾನು 4ನೇ ಅಥವಾ 5ನೇ ಬಾರಿ. ಯಾಕಂದರೆ ಮೊದಲನೇ ಸರಿ ಕುಪ್ಪಳಿಯಲ್ಲಿ, 2ನೇ ಸರಿ ಹಿರೇಕೊಡಿಗೆಯಲ್ಲಿ ಇದೇ ವಿಶ್ವಮಾನವ ದಿನಾಚರಣೆಯಲ್ಲಿ, ಜೊತೆಗೆ ಆಗುಂಬೆಯಲ್ಲಿ ಹಾಗೂ ಗುಡ್ಡೆಗೆ ಪ್ರವೇಶದಲ್ಲಿ, ಹೀಗೆ ಒಂದು 3-4 ಕಡೆ ನಾನು ಇದೇ ಒಂದು ಕುವೆಂಪುರವರ ಭಾವಗೀತೆಯನ್ನು ಹಾಡುಗಳಿಗೆ ಭಾಗವಹಿಸಿದ್ದೆ. ಇವತ್ತು ಇಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಹೆಮ್ಮೆ ಅನಿಸ್ತಾರೆ. ಯಾಕಂದರೆ ಕುವೆಂಪುರವರು ನಮ್ಮ ಕನ್ನಡ ನಾಡಿನ ಬಹುದೊಡ್ಡ ರತ್ನ. ಅವರು ರಸಋಷಿ, ರಸಕವಿ. ಹಾಗೆಯೂ ಸಂಗೀತದಲ್ಲಿ ದುಃಖರಸ, ವೀರರಸ, ಭಕ್ತಿರಸ, ಶೃಂಗಾರ ರಸ, ಹೀಗೆ ಎಲ್ಲ ಆಯಾಮಗಳಲ್ಲೂ ಅವರು ಕವಿತೆಗಳನ್ನು ರಚಿಸಿದ್ದಾರೆ. ಹಾಗಿರಬೇಕಾದ್ರೆ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೆಯ. ಅವರ ಒಂದು 2-3 ಗೀತೆಗಳನ್ನು ನಾನಿಲ್ಲಿ ಹಾಡಲಿದ್ದೇನೆ. ಮೊದಲಿಗೆ ಒಂದು ಗೀತೆಯನ್ನು ಹಾಡ್ತೀನಿ. ಇಲ್ಲಿ ಸಂಭವಿಸೋ ಹಿಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಇಲ್ಲಿ ಸಂಭವಿಸೋ ಹಿಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಇಲ್ಲಿ ಸಂಭವಿಸೋ ಹಿಂದೆನ್ನ ಹೃದಯದಲ್ಲಿ ಮಣ್ಣಾಗಿ ಮರವಾಗಿ ಮಿನವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿನವಾಗಿ ಖಗವಾಗಿ, ಭವಭವತಿ ಭವಿಸು ಓ ಭವವಿದೂರ, ಭವಭವತಿ ಭವಿಸು ಓ ಭವವಿದೂರ. ಮಂಥನಕ್ಕೆ ಮನತನಕ್ಕೆ ಮಿಗತನಕ್ಕೆ ಖಗತನಕ್ಕೆ, ಮಂಥನಕ್ಕೆ ಮನತನಕ್ಕೆ ಮಿಗತನಕ್ಕೆ ಖಗತನಕ್ಕೆ, ಮುನ್ನಡೆಗೆ ಕಣ್ಣಾಗಿ ಗುರುವೆಪಾರ. ಇಲ್ಲಿ ಸಂಭವಿಸೋ ಹಿಂದೆನ್ನ ಹೃದಯದಲ್ಲಿ ನೋಡಿ ಬಂದಿಂದೆನ್ನ ನವರೂಪ ಚೇತನದಿ, ನಾರಾಯಣತ್ವಕ್ಕೆ ದಾರಿ ತೋರ. ಮೂಡಿ ಬಂದಿಂದೆನ್ನ ನರರೂಪ ಚೇತನದಿ, ನಾರಾಯಣತ್ವಕ್ಕೆ ದಾರಿ ತೋರ. ಅಂದು ಅರಮನೆಯಲ್ಲಿ ಮತ್ತೆ ಸೇರೆ ಮನೆಯಲ್ಲಿ, ಅಂದು ಅರಮನೆಯಲ್ಲಿ ಮತ್ತೆ ಸೇರೆ ಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಗಿರಿ ಗುಡಿಸಲಲಿ. ಇಲ್ಲಿ ಸಂಭವಿಸೋ
ಇನ್ನೆಲ್ಲ ಹೃದಯದಲ್ಲಿ ದೇಶ ದೇಶದಿ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಸವನೆಂತು ದೇಶ ದೇಶದಿ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಸವನೆಂತು ಚೋದಿಸಿರುವೆಯಾನಂತೆ ಸೃಷ್ಟಿ ಲೋಲ ಚೋದಿಸಿರುವೆಯಾನಂತೆ ಸೃಷ್ಟಿ ಲೋಲ ಅವತರಿಸು ಬಾಗಿಲ್ಲಿ ಇಂದೆನ್ನ ಕ್ಷೇತ್ರದಲ್ಲಿ ಹೇ ದಿವ್ಯ ಸಚಿದಾನಂದ ಶೀಲ ಇಲ್ಲಿ ಸಂಭವಿಸೋ ಇನ್ನೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಇಲ್ಲಿ ಸಂಭವಿಸೋ ಇಲ್ಲಿ ಸಂಭವಿಸೋ ಇಲ್ಲಿ ಸಂಭವಿಸೋ ಇಂದೆನ್ನ ಹೃದಯದಲ್ಲಿ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಈಗ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಡೋ ಮುಂದೆ ಎಂದರಾಗದು ಹಿಂದೆ ನಿರ್ಣಯಿಸ ಬಿಸಿಲಿದು ಬರಿ ಬಿಸಿಲಲ್ಲವೋ ಅಧ್ಯಕ್ಷರು ಜನಾನುರಾಗಿಗಳು ಮುರುಗೈ ದಾನಿಗಳು ಆದಂಥ ಎಲ್.ಎಂ. ಸತೀಶಣ್ಣನವರೇ, ಸಹಕಾರ್ಯದರ್ಶಿಗಳು ಪ್ರಾಸ್ತಾವಿಕವಾಗಿ ಈಗಾಗಲೇ ಕುವೆಂಪು ಬಗ್ಗೆ ಮಾತನಾಡಿರ್ತಕ್ಕಂಥ ಪಿ.ಕೆ. ಬಸವರಾಜಪ್ಪನವರೇ, ಹಿರಿಯರು, ನನ್ನ ಮಾರ್ಗದರ್ಶಕರು, ರೋಟರಿಯ ಮುಂದಿನ ವರ್ಷದ ನಿಯೋಜಿತ ಅಧ್ಯಕ್ಷರಾದಂಥ ನಾಡಗೀತೆ ಹಾಡಿದ ತಕ್ಷಣ ಯಾವುದೇ ಸಮಾರಂಭಗಳಲ್ಲಿ ಕುವೆಂಪು ಕರ್ನಾಟಕದಲ್ಲಿ ಶಾಶ್ವತವಾಗಿ ನೆನಪಾಗ್ತಕ್ಕಂಥ ವ್ಯಕ್ತಿ. ಅವರು ಕೇವಲ ಕವಿಯಲ್ಲ, ಈ ಜಗದ ಕವಿ, ಯುಗದ ಕವಿ, ರಸಋಷಿ ಅಂತ ಹೇಳ್ತಾರೆ. ಅವರು ಕೇವಲ ಕವಿ ಅಂತ ಮಾತ್ರ ಗುರುತಿಸ್ಕೊಂಡಿಲ್ಲ, ಇಡೀ ಭಾರತದಲ್ಲಿ ಅವರೊಬ್ಬ ಶಿಕ್ಷಣ ತಜ್ಞರಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಅವರು ಇಲ್ಲೇ ಹತ್ತಿರದ ಹೆಚ್ಚು ಕಡಿಮೆ ನನ್ನ ಮನೆಯಿಂದ ಒಂದು 13 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಹುಟ್ಟಿದ್ರು. ಹಾಗಾಗಿ ನಾವು ಅವರ ಪ್ರಭಾವಕ್ಕೆ ಒಳಗಾಗುವ ಗೊತ್ತಿಲ್ಲ. ಆದರೆ ನನಗೆ ಈ ಸಂದರ್ಭದಲ್ಲಿ ನಾನು ಇನ್ನೊಬ್ಬ ವ್ಯಕ್ತಿಯನ್ನ ಸ್ಮರಿಸಬೇಕಾಗ್ತದೆ, ಅದು ನಮ್ಮ ಎಚ್.ಟಿ. ರಾಜೇಂದ್ರಣ್ಣ. ಯಾಕೆಂತ ಹೇಳಿದ್ರೆ ಅವರ ಫೋಟೋವನ್ನು ನೋಡಿದಾಗ ನಿಮಗೆಲ್ಲರಿಗೂ ಬುದ್ಧನ ಫೋಟೋ ನೋಡಿದಾಗೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಬುದ್ಧ ಮತ್ತು ಲಾಫಿಂಗ್ ಬುದ್ಧ ಎರಡು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಬುದ್ಧ, ಇನ್ನೊಂದು ಲಾಫಿಂಗ್ ಬುದ್ಧ. ನಿಮಗೆ ನೋಡಿರ್ಬೋದು, ಈಗ ಮನೆಗಳಲ್ಲಿ ವಾಸ್ತು ಪ್ರಕಾರ ಲಾಫಿಂಗ್ ಬುದ್ಧ ಇರಬೇಕು ಅಂತ ಹೇಳಿ ಮಾಡ್ತಾರೆ. ಆದ್ರೆ ನಾನು ಆ ಲಾಫಿಂಗ್ ಬುದ್ಧನಿಗಿಂತ ನಮ್ಮ ಮನೆಗಳಲ್ಲಿ ರಾಜೇಂದ್ರನ ಫೋಟೋ ಇಟ್ಕೊಂಡ್ರೆ ನೀವು ಬುದ್ಧನ ಫೋಟೋ ಇಟ್ಕೊಂಡಾಗ. ಯಾಕೆಂತ ಹೇಳಿದ್ರೆ ರಾಜೇಂದ್ರನ ಬದುಕಿ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಕುವೆಂಪು ಅವರನ್ನ ಆದರ್ಶವಾಗಿ ಪಾಲಿಸಲಿಕ್ಕೆ ಬಹಳ ಕಷ್ಟ. ಅದರಲ್ಲಿ 50% 60% ರಾಜೇಂದ್ರನ ಪಾಲಿಸಿದ್ದಾರೆ. ಮೊದಲು ಅವರು ಮಾಡಿರ್ತಕ್ಕಂಥ ಕೆಲಸ ಅಂತ ಹೇಳಿದ್ರೆ, ನಾವು ನೋಡ್ತೇವೆ ಈಗಿನ ಪ್ರಪಂಚದಲ್ಲಿ ನಮಗೆ ಹುಟ್ಟುವಾಗ ಎಲ್ಲರಿಗೂ ಹೇಗೆ ಆಸ್ಪತ್ರೆ ಬಂದೆ, ನಾವು ಯಾವ ಕ್ರಿಶ್ಚಿಯನ್ ರೋಗಿ ನಾನು ಕ್ರಿಶ್ಚಿಯನ್ ಆಸ್ಪತ್ರೆ ನನಗೆ ಹೇಗೆ ಮಾಡಿಸ್ಬೇಕು ಅಂತ ಹೇಳಲ್ಲ, ಮುಸಲ್ಮಾನ್ ರೋಗಿ ಮುಸ್ಲಿಂ ಆಸ್ಪತ್ರೆಯೇ ಬೇಕು ಅಂತ ಹೇಳಲ್ಲ, ಹಿಂದೂಗಳ ಹೋಗಿ ಹಿಂದೂಗಳ ಆಸ್ಪತ್ರೆ ಬೇಕು ಅಂತ ಹೇಳಲ್ಲ. ಆದರೆ ನಾವು ಮುಂದೆ ಬದುಕಿ ನಮ್ಮ ಅಂತ್ಯಕಾಲ ಆಗುವಾಗ ನಮಗೆ ಸ್ಮಶಾನಗಳು ಮಾತ್ರ ಬೇರೆ ಬೇರೆ. ಯಾಕೆಂದ್ರೆ ಗೊತ್ತಿಲ್ಲ. ಅದನ್ನೇ
ಕುವೆಂಪು ಅವರು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಅಂದರೆ ನಾವು ಬದುಕ್ತಾ ಹುಟ್ಟುವಾಗ ಮಾನವನಾಗಿ ಹುಟ್ಟುತ್ತೇವೆ, ಬರ್ತಾ ಬರ್ತಾ ಅಲ್ಪ ಮಾನವನಾಗ್ತೇವೆ, ಮುಂದೆ ನಾವು ವಿಶ್ವ ಮಾನವ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಅಂದರೆ ನೀನು ಆ ಜಾತಿಯ ಸಂಕೋಲೆಗಳಿಂದ ಹೊರಗಡೆ ಬರಬೇಕು. ಮೊದಲು ಈ ದೇಶದಲ್ಲಿ ಏನಾದರೂ ಸಾಲಿನ ಕವಿ ಒಬ್ಬ ಇದ್ದರೆ ಅದು ಯಾಕೆಂತ ಹೇಳಿದ್ರೆ ಅವರು ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಾರೆ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸಾಮಾನ್ಯ ಆಗಿನ ಕಾಲದಲ್ಲಿ ತೀರ್ಥಹಳ್ಳಿಯಲ್ಲಿ ಮಾತ್ರ ಪ್ರಾಥಮಿಕ ಶಾಲೆ ಇತ್ತು, ಆ ತೀರ್ಥಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಪಡೀತಾರೆ. ನಂತರ ಅವರು ಶಿಕ್ಷಣಕ್ಕಾಗಿ ಮೈಸೂರಿಗೆ ಹೋಗ್ತಾರೆ. ರಾಮಕೃಷ್ಣ ಪರಮಹಂಸರ ರಾಮಕೃಷ್ಣ ಆಶ್ರಮದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಕೊನೆಯ ಘಟ್ಟದವರೆಗೂ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ. ಆ ಓದಿದಂಥ ಯೂನಿವರ್ಸಿಟಿಯಲ್ಲೇ ಮುಂದೆ ಕುಲಪತಿಗಳಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ಕುವೆಂಪುರ ಬದುಕು ಪ್ರಾರಂಭ ಆಗಿದ್ದು ಕುಪ್ಪಳ್ಳಿಯಲ್ಲಾದರೂ ಕೂಡ ಅವರ ಹೆಚ್ಚಿನ ಸೃಷ್ಟಿಯಾಗಿದ್ದು ಯಾವುದು ಆ ಕಾದಂಬರಿಗಳಿರ್ಬೋದು ಅಥವಾ ಲೇಖನಗಳಿರ್ಬೋದು ಸೃಷ್ಟಿಯಾಗಿದ್ದು ಮೈಸೂರಿನಲ್ಲಿ. ನೀವು ಕುವೆಂಪು ಅವರ ಮನೆ ಕವಿಶೈಲವನ್ನು ಗಮನಿಸಿರ್ಬೋದು. ಅಲ್ಲಿ ಹೋದ ತಕ್ಷಣ ನಿಮಗೆ ಮನೆಯನ್ನು ನೀವು ಎಂಟ್ರಾಗೋದ್ರೆ ಎಡಭಾಗದಲ್ಲಿ ಒಂದು ನನ್ನ ಒಂದು ಮನೆ ತೆಗೆದು ಕವನವನ್ನು ಅದು ಕಲ್ಲಿನಲ್ಲಿ ಕೆಲಿಸಿ ಹಾಕಿದ್ದಾರೆ. ಅದರಲ್ಲಿ ಹೆಚ್ಚಿನ ಭಾಗ ಅಂದರೆ 80% ಅವರು ಕುಪ್ಪಳ್ಳಿ ಮನೆಯಲ್ಲಿ ಕುಳಿತು ಬಂದಿರ್ತಾರೆ. ಆದರೆ ಕೊನೆಯ 4 ಸಾಲುಗಳಿದೆ, ಅದನ್ನ ಮೈಸೂರಿನ ಉದಯದ ಬಗ್ಗೆ ಬರೀತಾರೆ. ನಾನು ಅಳಿದುಳಿದ ಮನೆ, ನಾನು ಅಳಿದು ಹೋಗುವ ಮನೆ ಅಂತ ಬರೀತಾರೆ. ಮೊದಲು ನಾನು ಬೆಳೆದ ಮನೆ, ನನ್ನ ಅಜ್ಜ ಆಡಿದ ಮನೆ ಅಂತ ಬರೀತಾರೆ. ಅದು ಕುಪ್ಪಳ್ಳಿಯ ಕವಿಶೈಲದ ಬಗ್ಗೆ ಬರೀತಾರೆ. ನೀವು ಕುಪ್ಪಳ್ಳಿ ಕವಿಶೈಲವನ್ನು ಹೋಗಿ ಒಳಗೆಲ್ಲ ಒಮ್ಮೆ ಓಡಾಡಿ ಬಂದ್ರೆ ನೀವು ಬಲಭಾಗದಲ್ಲಿ ಬಾಗಿಲು ದಾಟಿದ ತಕ್ಷಣ ಒಂದು ನಾಗರಿಕೆ ಅಂತ ಇದೆ. ಅಲ್ಲಿ ಒಂದು ಕೆಂಪು ಪರ್ಸನ್ನ ಸೂಟ್ ಕೇಸ್ ಅಂದ್ರೆ ಸಣ್ಣ ಆಗಿನ ಕಾಲದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಸಣ್ಣ ಸೂಟ್ ಕೇಸ್ ಅನ್ನು ಇಟ್ಟಿದ್ದಾರೆ. ಅದು ನಾನು ಸುಮಾರು ಸರಿ ಹೋದಾಗ ನೋಡ್ತಾ ಇದ್ದೆ, ಇದೇನು ಈ ಸೂಟ್ ಕೇಸ್ ಅನ್ನು ಯಾಕೆ ಇಟ್ಟಿದ್ದಾರೆ, ಈ ಕೆಂಪು ಪರ್ಸನ್ ಯಾಕೆ ಇಟ್ಟಿದ್ದಾರೆ ಅಂತ. ನಾನು ದಿನ ಅಲ್ಲಿ ಕನ್ನಡ ಪ್ರಕಾಶ ಕೇಳಿದೆ, ಇದೇನು ಇದೊಂದು ಮತ್ತೇನಾದ್ರು ಇಟ್ಟಿದ್ರೆ ಅಥವಾ ಇದೇನಾದ್ರು ಒಂದು ಸ್ಮಾರಕನ ಅಂತ ಕೇಳಿದೆ. ಅವತ್ತು ಅವರು ನನಗೊಂದು ಮಾತು ಹೇಳಿದರು, ಇದು ಕುವೆಂಪು ತಮ್ಮ ರಾಮಾಯಣ ದರ್ಶನ ಕೃತಿಯನ್ನು ಬರೆದ ಹಸ್ತಪ್ರತಿಯನ್ನು ಇಟ್ಟಂತ ಸೂಟ್ ಕೇಸ್. ಆ ಹಸ್ತಪ್ರತಿಯನ್ನು ಅವರು ತಯಾರು ಮಾಡಿ ಬರೆದ ನಂತರ ಸ್ವಾತಂತ್ರ್ಯ ಬರಲಿಕ್ಕಿಂತ ಮುಂಚೆ ಅದನ್ನು ಬರೀತಾರೆ 1936ರಲ್ಲಿ. ಆ ಸಂದರ್ಭದಲ್ಲಿ ವಿಶ್ವದ 2ನೇ ಯುದ್ಧ ಆಗುವಂತ ಒಂದು ಕರಾಳ ಚಿತ್ರಣ ಆ ಸಂದರ್ಭದಲ್ಲಿ ನಡೀತಾ ಇರ್ತದೆ. ಆಗ ರೇಡಿಯೋದಲ್ಲಿ ಸುದ್ದಿಗಳು ಬರ್ತಾ ಇರ್ತದೆ, ಬೆಂಗಳೂರಿನ ಮೈಸೂರಿಗೂ ಬಾಂಬ್ ದಾಳಿ ಆಗಬಹುದು ಅಂತ. ಯಾಕೆಂದ್ರೆ ಹಿರೋಶಿಮಾ ನಾಗಸಾಕಿ ಮೇಲೆ ಅಮೆರಿಕದವರು ಆಗಲೇ ಬಾಂಬ್ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಬಾಂಬ್ ಏನಾದರೂ ಬಂದು ಮೈಸೂರು ದೊಡ್ಡ ನಗರಗಳು, ಅವಾಗ ಕರ್ನಾಟಕದಲ್ಲಿ ಇದ್ದಂಥ ದೊಡ್ಡ ನಗರಗಳು ಮೈಸೂರು ಮತ್ತು ಬೆಂಗಳೂರು, ಅಲ್ಲಿ ಅಕಸ್ಮಾತ್ ಬಂದು ಬಾಂಬ್ ಬೀಳಬಹುದು ಅನ್ನೋ ಒಂದು ಹೆದರಿಕೆಗೆ ಒಳಪಟ್ಟಂತ ಕುವೆಂಪು ಅವರು ಅವರ ಭಾವನೆಗಳ ಮನೆ ಶಿವಮೊಗ್ಗದಲ್ಲಿರುತ್ತೆ. ಅವರ ಹೆಂಡತಿಯ ತಮ್ಮ ರತ್ನಾಕರ್ ಗೌಡರು ಅಂತೇಳಿ ದೇವಂಗಿ ಮಂಡಿಯ ಓನರ್, ಅವರ ಮನೆಗೆ ಅದನ್ನ ಕೊಟ್ಟು ಕಳಿಸ್ತಾರೆ. ರತ್ನಾಕರ್ಗೆ ಹೇಳಿ ಇದನ್ನ ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಹೇಳಿ, ಅಕಸ್ಮಾತ್ ಮೈಸೂರು ಮೇಲೆ ಬಾಂಬ್ ಬಿದ್ದು ನಾನು ಇಲ್ಲವಾದರೂ ಕೂಡ ಈ ಕೃತಿ ಇರಬೇಕು ಅಂತೇಳಿ ಕಳಿಸ್ತಾರೆ. ಆ ನೆನಪಿಗೋಸ್ಕರ ಅದನ್ನ ತಾರಿಣಿ ಚಿದಾನಂದ ಅಂತ ಹೇಳಿದ್ರೆ ಕುವೆಂಪು ಅವರ 2ನೇ ಮಗಳು, ಅವರು ತಗೊಂಡ್ಬಂದು ಅಲ್ಲಿ ಕವಿಶೈಲದ ಮನೆಯಲ್ಲಿ ಇಟ್ಟಿದ್ದಾರೆ. ಅವರು ತಮ್ಮ ಗೃಹಸ್ಥಾಶ್ರಮಕ್ಕೆ ಹೇಗೆ ಒಬ್ಬ ವ್ಯಕ್ತಿ ಸುಸಂಸ್ಕೃತ ವ್ಯಕ್ತಿ ಆಗಬೇಕು ಅಂತೇಳಿ ಕುವೆಂಪು ಹೇಳ್ತಾರೆ. ಹೇಳುವಾಗ ಅವರು ಹೇಳ್ತಾರೆ, ಒಬ್ಬ ಯಾವುದೇ ಪುರುಷ ಯಾವುದೇ ಒಂದು ಹೆಣ್ಮಕ್ಕಳನ್ನ ಕಂಡಾಗ ಅವರಿಗೆ ಅವರ ಮುಖದಲ್ಲಿ ತನ್ನ ತಾಯಿಯ ಮುಖ ಕಾಣಿಸ್ಬೇಕಂತಂದ್ರೆ ಹೆಂಡತಿಯನ್ನು ಹೊರತುಪಡಿಸಿ ಉಳಿದ ಎಲ್ಲರ ಮುಖವನ್ನು ನೋಡಿದಾಗ ಅವರಿಗೆ ತಾಯಿಯ ಮುಖವನ್ನು ಕಾಣಬೇಕಂತೆ. ಆಗ ಮಾತ್ರ ಅವನೊಬ್ಬ ಸತ್ಯ ಸಂಸ್ಕೃತ ಮನುಷ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಅವರು ಮಾತನಾಡ್ತಾ ಒಂದ್ಸರಿ ತಾರಿಣಿಯವರೊಂದಿಗೆ ಮಾತನಾಡುವಾಗ ಅವ್ರು ಹೇಳ್ತಾರೆ, ನನಗೆ ನನ್ನ ಹೆಂಡತಿ ಒಮ್ಮೊಮ್ಮೆ ತಾಯಿಯ ತರ ಕಾಣ್ತಾಳೆ, ಒಮ್ಮೊಮ್ಮೆ ಪತ್ನಿಯ ತರ ಕಾಣ್ತಾಳೆ, ಒಮ್ಮೊಮ್ಮೆ ಅಕ್ಕನ ತರ ಕಾಣ್ತಾಳೆ, ಒಮ್ಮೊಮ್ಮೆ ನನ್ನ ಅಜ್ಜಿಯ ತರ ಕಾಣ್ತಾಳೆ. ಇದನ್ನೆಲ್ಲ ಹೇಳಿಕೊಂಡು ನನಗೆ ಒಮ್ಮೆ ರಾತ್ರಿ ಅವರ ಹತ್ರ ಮಾತನಾಡುವಾಗ ನನ್ನ ನಾಲಿಗೆ ಕೆಲವೊಮ್ಮೆ ತೊದಲಿಟ್ಟು ಉಂಟು ಅಂತ ಹೇಳ್ತಾರೆ. ಅದನ್ನ ತಾರಿಣಿಯವರ ಜೊತೆ ಹಂಚಿಕೊಳ್ತಾರೆ. ಅವರಿಗೆ ಜ್ಞಾನಪೀಠ ಅವಾರ್ಡ್ ಬಂದಾಗ ರಾತ್ರಿ ಟೆಲಿಗ್ರಾಮ್ ಬಂದು ಒಬ್ಬ ಪೋಸ್ಟ್ ಮ್ಯಾನ್ ಬಂದು ಅವರ ಮನೆಯನ್ನ ಕರೀತಾ ಇರ್ತಾರೆ. ಇವರ ಮನೆಯಲ್ಲಿ ಒಂದು ದೊಡ್ಡ ಆಲ್ಸೇಷನ್ ನಾಯಿ ಸಾಕಿರ್ತಾರೆ.
ಹಾಗಾಗಿ ಅವರು ಒಳಗೆ ಬರಲಿಕ್ಕೆ ಹೆದರಿ ಅಲ್ಲೇ ನಿಂತ್ಕೊಂಡು ಜೋರಾಗಿ ಕೂಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಹೆಂಡತಿ ಕೂಡ ಸ್ವಲ್ಪ ಅನಾರೋಗ್ಯಕ್ಕೀಡಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಆಗ ಕುವೆಂಪು ಅವರಿಗೆ ಅವರ ಮಗಳು ತಾರಿಣಿ ಇಬ್ಬರು ಮನೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಗಾಬರಿ ಆಗುತ್ತೆ. ಯಾಕೆಂದ್ರೆ ಹಿಂದೆ ಟೆಲಿಗ್ರಾಮ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದುಃಖದ ಸುದ್ದಿಗಳನ್ನೇ ಹೆಚ್ಚು ತರ್ತಾ ಇತ್ತು. ಹಾಗಾಗಿ ಅವರು ಫೋನ್ ಇರಲಿಲ್ಲ. ಆಗ ಕಟ್ಟ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಸಂದೇಶಗಳು ಬರ್ತಾ ಇತ್ತು. ಆ ಸಂದೇಶ ಬಂದಾಗ ಅದು ದೆಹಲಿಯಿಂದ ಬಂದಿರುತ್ತೆ, ಅಲ್ಲಿಯ ಜ್ಞಾನಪೀಠ ಸಮಿತಿಯಿಂದ ಬಂದಿರುತ್ತೆ. ನಿಮಗೆ ಜ್ಞಾನಪೀಠ ಅವಾರ್ಡ್ ಬಂದಿದೆ ಅನ್ನೋ ಸುದ್ದಿ ಅಲ್ಲಿ ಬಂದಿರುತ್ತೆ. ಸೊ ಅದು ಬಂದಿರುತ್ತೆ. ಅಂದ್ರೆ ಇವರು ಗಾಬರಿಯಿಂದ ನನ್ನ ಹೆಂಡತಿಯ ಬಗ್ಗೆ ಏನೋ ಬಂದಿತ್ತೇನೋ ಅನ್ನೋ ರೀತಿಯಲ್ಲಿ ಗಾಬರಿಗೆ ಒಳಗಾಗ್ತಾರೆ. ನಂತರ ಎಲ್ಲರೂ ಸಂತೋಷವನ್ನು ಪಡ್ತಾರೆ. ಬೆಳಗ್ಗೆ ಆಗುವಷ್ಟರಲ್ಲಿ ಅವರ ಮನೆ ತುಂಬಾ ಜನ ಸೇರ್ಕೊಂಡಿರ್ತಾರೆ. ಸೊ ಆ ರೀತಿಯ ವಾತಾವರಣದಲ್ಲಿ ಒಂದು ರಾಮಾಯಣ ದರ್ಶನ ಕೃತಿ ಹೊರಗೆ ಬಂತು. ಅದರ ಕರಡು ಪ್ರತಿ ತಯಾರಾಗುವಾಗ ಸ್ವತಃ ಕುವೆಂಪುರವರೇ ಕೂತ್ಕೊಂಡು ಅದರ ಎಲ್ಲ ತಿದ್ದುಪಡಿಗಳನ್ನು ಮಾಡ್ತಾರೆ. ಅವರೇ ಸ್ವತಃ ಪ್ರಿಂಟ್ ಆಗಲಿಕ್ಕಿಂತ ಮುಂಚೆ ಅದನ್ನು ಮಾಡ್ತಾರೆ. ಹಾಗೆ ಅವರು ದಾಂಪತ್ಯ ಜೀವನ ಹೇಗೆ ನಡೆಸ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಯಾವುದೋ ಒಂದಿನ ತಮಾಷೆಯಾಗಿ ಒಂದು ಎಲೆಡಿಕೆ ಕೊಡಲಿಕ್ಕೆ ಸ್ವಲ್ಪ ಲೇಟ್ ಆದಾಗ ಅವರ ಹೆಂಡತಿಯಾದಂಥ ಹೇಮಾ ಅವರನ್ನ ಸ್ವಲ್ಪ ರೇಗ್ ಬಿಡ್ತಾರೆ. ರೇಗ್ದಾಗ ಅವ್ರು ಹೇಳ್ತಾರೆ, ನೀವು ನನಗೆ ಅಂಕುಶ ಹಾಕಿ ಇಟ್ಕೊಂಡಿದ್ದೀರಾ, ಹಾಗಾಗಿ ನಾನು ನೀವು ಹೇಳಿದ್ದನ್ನೆಲ್ಲ ಕೇಳಬೇಕಾಗುತ್ತೆ, ನೀವೇನೇ ಬೈದ್ರು ನಾನು ತಗೊಳ್ತೇನೆ ಅಂತ ಸ್ವಲ್ಪ ದುಃಖದಿಂದ ಹೇಳ್ತಾರೆ. ಆವಾಗ ಕುವೆಂಪುರವ್ರಿಗೆ ಅನಿಸುತ್ತೆ ನಾನೇನೋ ಜಾಸ್ತಿ ರೇಗಾಡ್ಬಿಟ್ಟೇನೋ ಅಂತ. ಆಗ ಇಲ್ಲ ಹಾಗೇನಿಲ್ಲ, ಪರವಾಗಿಲ್ಲ, ನೀನು ನಿಧಾನಕ್ಕೆ ತಗೊಂಡು ಬಾ ಅಂತ ಹೇಳ್ತಾರೆ. ಯಾವತ್ತು ನೀನು ನನ್ನ ಮಾತು ಕೇಳಿದ್ದೀಯಾ ಅನ್ನೋ ಮಾತನ್ನು ಕೂಡ ಸೇರಿಸಿದ್ದಾರೆ. ಆಗ ಅವ್ರ ಹೆಂಡತಿ ಹೇಳ್ತಾರೆ, ನನಗೂ ನಿಮಗೂ 16 ವರ್ಷದ ವ್ಯತ್ಯಾಸ, ಆದರೂ ನಮ್ಮ ತಂದೆ ಮಾಮ ಹೇಳಿದಾಗ ನಿಮ್ಮನ್ನು ಬಳಸಲಿಲ್ವೇ, ಆಗಲೇ ನನಗೆ ಅಂಕುಶ ಹಾಕಿಬಿಟ್ಟಿದ್ದೀರಾ ಅಂತೆ. ಆಗ ಕುವೆಂಪುರಿಗೆ ಅನಿಸುತ್ತೆ. ಮಾರನೇ ದಿನ ಬೆಳಗ್ಗೆ ಅವರೊಂದು ಗಮನ ಬರೀತಾರೆ ಯುವಕರಿಗೋಸ್ಕರ, ನಿರಂಕುಶ ಮತಿಗಳಾಗಿ. ಅವರಿಗೆ ಯುವಕರಿಗೆಲ್ಲ ಒಂದು ಕರೆಯನ್ನು ಕೊಡ್ತಾರೆ, ನಿರಂಕುಶ ಮತಿಗಳಾಗಿ ಅಂತ. ನಿರಂಕುಶ ಮತಿಗಳಾಗೋದು ಅಂದ್ರೆ ಏನು? ಆನೆಗೆ ಅಂಕುಶ ಹಾಕಿದ್ರೆ ಮಾತ್ರ ಆನೆ ಹೋಗೋದು, ಆನೆಗೆ ಬೆಚ್ಚದಲ್ಲಿ ಹೊಡೆದಲಿಕ್ಕೆ ಆಗೋದಿಲ್ಲ. ಹಾಗೆ ಈಗಿನ ಪ್ರಪಂಚದಲ್ಲಿ ನಮ್ಗೆ ಯಾರು ಅಂಕುಶ ಆಗ್ತಾ ಇದ್ದಾರೆ? ರಾಜಕಾರಣಿಗಳು ಆಗ್ತಾ ಇದ್ದಾರೆ. ನಮ್ಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಕ್ಷದ ಫೈಟಿಂಗು ಅಥವಾ ಯಾವುದೋ ಒಂದು ಜಾತಿಯ ಅದು ನಮ್ಮನ್ನು ಅಂಕುಶವಾಗಿ ಕಾಡ್ತಾ ಇದೆ. ಹಾಗಾಗಿ ಈ ನಿರಂಕುಶ ಮತಿಗಳ ಆಗ್ತಿದ್ದಲ್ಲಿ ನಾವೇನಾಗ್ತದೆ ಅಂದ್ರೆ ಕೇಸರಿ ಶಾಲು ಹಸಿರು ಶಾಲಿನ ಮಧ್ಯೆ ಹಿಜಾಬ್ ಗಲಾಟೆ ಹೇಗೆ ನಮ್ಮ ಶಾಲೆಗಳಲ್ಲಿ ನಡೀತೋ ಆ ರೀತಿ ಆಗ್ಬಿಡುತ್ತೆ. ಅದೆಲ್ಲ ನಡಿಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಾವು ನಿರಂಕುಶ ಮತಿಗಳಾಗದೇ ಇರೋದು. ಹಾಗಾಗಿ ನಮಗೆ ಎಲ್ಲಿ ಅದು ತಪ್ಪಿ ಹೋಗ್ತದೆ ಅಂತ ಹೇಳಿದ್ರೆ, ಈ ಕೊರೋನಾ ಬಂದಾಗ ನೀವು ನೋಡಿರ್ಬೋದು, ನಮಗೆ ಸ್ಮಶಾನಗಳು ಹಿಂದೂಗಳಿಗೆ ಹಿಂದೂ ರುದ್ರಭೂಮಿ ಆಗಬೇಕು, ಮುಸಲ್ಮಾನರಿಗೆ ಕಬರಸ್ಥಾನವೇ ಆಗಬೇಕು, ಇದೆಲ್ಲವನ್ನು ನಾವು ಪಾಲಿಸ್ಕೊಂಡು ಬಂದಿರ್ತೀವಿ. ಆದರೆ ಕೊರೋನಾ ಟೈಮಲ್ಲಿ ನೀವು ನೋಡಿದ್ರೆ ಬ್ರಾಹ್ಮಣರ ಶವವನ್ನ ಮುಸಲ್ಮಾನರು ದಫನ್ ಮಾಡಿದ್ರು. ಎಲ್ಲೋ ಒಂದು ಕಡೆ ಮುಸಲ್ಮಾನರ ಶವವನ್ನ ಯಾರೋ ಶೆಟ್ರು ಪೂಜಾರರು ದಫನ್ ಮಾಡಿದ್ರು. ಅಲ್ಲಿ ಅವತ್ತು ದಫನ್ ಮಾಡಿದರೆ ಸಾಕಾಗಿತ್ತು. ಅಂದ್ರೆ ಎಲ್ಲಿ ನಮಗೆ ಬುಡಕ್ಕೆ ಬರ್ತದೆ ಆಗ ನಮಗೆ ಜಾತಿ ಧರ್ಮ ಎಲ್ಲ ಮರ್ತೋಗ್ತದೆ. ನೀವು ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇತ್ತು, ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ನಡೀತಾ ಇತ್ತು. ಅಲ್ಲಿಗೆ ನಮ್ಮ ದೇಶದ ವಿಮಾನ ಹೋಯಿತು. ವಿಮಾನ ಹೋದಾಗ ಅಲ್ಲಿ ಯಾರು ಹೇಳಲೇ ಇಲ್ಲ, ನಾನು ಕೇಸರಿ ಶಾಲ್ ಹಾಕೊಂಡೇ ವಿಮಾನ ಹತ್ತಬೇಕು, ನಾನು ಹಸಿರು ಶಾಲ್ ಹಾಕೊಂಡೇ ವಿಮಾನ ಹತ್ತಬೇಕು ಅಂತ ಹೇಳಿಲ್ಲ. ವಿಮಾನ ಹತ್ತಿದ್ರೆ ಸಾಕಾಗಿತ್ತು. ಹಾಗೆ ನಮಗೆ ನಮ್ಮ ಬುಡಕ್ಕೆ ಬಂದಾಗ ನಮಗೆ ಯಾವುದೇ ಜಾತಿ ಧರ್ಮಗಳು ಅಡ್ಡ ಬರಬೇಕಿಲ್ಲ. ಹಾಗೆ ಕುವೆಂಪು ಹೇಳಿರ್ತಕ್ಕಂಥ ವಿಶ್ವ ಮಾನವ ಸಂದೇಶ. ನಂತರ ಅವರು ಅವರ ಒಂಟಿಕೊಪ್ಪಲಿನಲ್ಲಿ ಅವರ ಮನೆ ಇದೆ, ಉದಯರವಿ ಅಂತೇಳಿ. ಅವರಲ್ಲಿ ಮನೆಯನ್ನು ಕಟ್ಟಿಸ್ತಾರೆ. ಮನೆಯನ್ನು ಕಟ್ಟಿಸುವಾಗ ಕೂಡ ಅವರು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಕೇಳ್ತಾರೆ, ನಿಮ್ಮ ಆಶ್ರಮದ ಬಿಲ್ಡಿಂಗ್ಗಳು ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅವರು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಅಲ್ಲಿ ಆಗಿನ ಅವರ ಶಿಕ್ಷಕರಾದಂಥ ಶಿವಾನಂದ ಜಿ ಅವರು ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳ್ತಾರೆ, ನಿಮ್ಮ ಬಿಲ್ಡಿಂಗ್ಗಳನ್ನು ಡಿಸೈನ್ ಮಾಡಿದ್ದೀರಾ? ಆಗ ಅವರು ಕಲ್ಕತ್ತಾದಿಂದ ಒಬ್ರು ಬಂದು
ಸರ್ ದಾಮ್ ಅಂತ ಹೇಳಿ ಅವರು ಡಿಸೈನ್ ಮಾಡಿದ್ದಾರೆ ಸರ್ ಅಂತ ಹೇಳ್ತಾರೆ. ಅವರಿಗೆ ಕಲ್ಕತ್ತಕ್ಕೆ ಫೋನ್ ಮಾಡಿ ಅವರನ್ನ ಇಲ್ಲಿಗೆ ಕರೆಸ್ಕೊಂಡು ಆ ಮನೆಯ ಡಿಸೈನ್ ಅನ್ನು ಅವ್ರ ಹತ್ರನೇ ಮಾಡಿಸ್ತಾರೆ. ನೀವು ಕುವೆಂಪು ಅವರ ಉದಯದಲ್ಲಿ ಮನೆ ಹೋಗಿ ನೋಡಿದ್ರೆ ಅಲ್ಲಿ ಯಾವ ವಾಸ್ತುಶಾಸ್ತ್ರವೂ ಇಲ್ಲ. ಈಗ ನಾವು ಹೇಳ್ತೇವೆ ಮನೆ ಬೇಕು ಇದಕ್ಕೆ ಬೇಕು ಆ ಥರ ಏನೂ ಇಲ್ಲ. ಅಲ್ಲಿ ಅವರು ಅವರ ಕೋಣೆಗೆ ಒಳ್ಳೆ ಗಾಳಿ ಬೆಳಕು ಬರುವಂತೆ, ಅಡಿಗೆ ಮನೆ ಹಿಂದುಗಡೆ ಇರುವಂತೆ, ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಾಗ ಅದರ ಹೊಗೆ ಆ ರೂಮಿಗೆ ಬರದ ಹಾಗೆ ಈ ರೀತಿ ವ್ಯವಸ್ಥೆಗಳನ್ನು ಮಾಡಿ ಮನೆಯನ್ನು ಕಟ್ಕೊಳ್ತಾರೆ. ನಾವೀಗ ಆಲೋಚನೆ ಮಾಡ್ತೇವೆ ವಾಸ್ತು ಪ್ರಕಾರ ಇಲ್ಲ, ಅದಕ್ಕೆ ಏನೋ ತೊಂದರೆ ಆಗ್ತದೆ, ಆ ಶಾಂತಿ ಈ ಶಾಂತಿ ಎಲ್ಲವನ್ನ ಮಾಡಿಸ್ಕೊಂಡು ನಾವೇ ಸ್ವತಃ ಮನೆ ಕಟ್ಟಿದ್ರು ಇನ್ನೊಂದು ಯಾರೋ ಬಂದು ನಮ್ಮನ್ನು ಒಳಗೆ ದಾಟಿಸ್ಬೇಕು. ನಾವು ದುಡ್ಡು ಕೊಟ್ಟು ಮನೆ ಕಟ್ಟೋದು ಒಳಗೆ ದಾಟಿಸ್ಲಿಕ್ಕೆ ಯಾರೋ ಬರಬೇಕಾಗ್ತದೆ. ಆ ರೀತಿಯ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಸೊ ಅದನ್ನೆಲ್ಲ ಬಿಟ್ಟು ಬದುಕಿ ಅಂತೇಳಿ ಅವರು ಹೇಳ್ತಾ ಇದ್ರು. ಕುವೆಂಪುರವರು ನೀವು ಕುಪ್ಪಳ್ಳಿಯ ಕವಿಶೈಲಕ್ಕೆ ಹೋದ್ರೆ ನೋಡ್ತೀರ, ಅಲ್ಲಿ ನವಿಲುಗುಡ್ಡ ಅಂತ ಇದೆ. ಅಲ್ಲಿ ಅವರ ಸ್ಮಶಾನ ಈಗ ಅದು ಕವಿಶೈಲವಾಗಿ ಪರಿವರ್ತನೆಯಾಗಿದೆ. ಆ ಜಾಗದ ಒಂದು ಸುಂದರ ತಾಣಕ್ಕೆ ಅವರ ಸ್ನೇಹಿತರೊಂದಿಗೆ ಆವಾಗಲೇ ಬರ್ತಾ ಇದ್ದಾರೆ. ಅವರಿಗೂ ಸ್ವಲ್ಪ ಈ ಶಿಕಾರಿ ಅಂದ್ರೆ ಬಹಳ ಹಿಂದಿನ ವರ್ಷಗಳಲ್ಲಿ ಕುವೆಂಪುರವರು ಕೂಡ ಸ್ವಲ್ಪ ಶಿಕಾರಿಯ ಹವ್ಯಾಸ ಇತ್ತು. ಅಂದ್ರೆ ಶಿಕಾರಿಗೆ ಹೋಗುವವರ ಜೊತೆ ಇವರು ಕಾಡಿಗೆ ಹೋಗ್ತಾ ಇದ್ರು. ದೇವರಿಗೆ ರತ್ನಾಕರ್ ಗೌಡರು ಇರ್ಬೋದು, ಮನದೇವರವರ ತಂದೆ ಇರ್ಬೋದು, ಅವರ ಮಾವನ ರಾಮಗೌಡರು ಇರ್ಬೋದು, ಅವ್ರ ಜೊತೆ ಅವರು ಶಿಕಾರಿಗೆ ಹೋಗ್ತಾ ಇದ್ರು. ಅವರ ಭಾವನೆಟ ಕೂಡ ದೇವರಿಗೆ ರತ್ನಾಕರ್ ಗೌಡರು ಕೂಡ ತುಂಬಾ ದೊಡ್ಡ ಶಿಕಾರಿದಾರ. ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಅಪರೂಪಕ್ಕೊಂದು ಹುಲಿ ನಮ್ಮೂರಿಗೆ ಬಂದ್ಬಿಡ್ತಿತ್ತು. ಆ ಹುಲಿ ಹೊಡಿಲಿಕ್ಕೆ ಕರೆಸ್ತಾ ಇದ್ರು. ಆವಾಗ ಇಂಗ್ಲಾಜಿ ಮನೆ ಹುಲಿ ಹೊಡಿಲಿಕ್ಕೆ ಬಹಳ ಫೇಮಸ್ ಅಂತ. ಅಲ್ಲಿ ರತ್ನಾಕರ್ ಗೌಡರನ್ನ ಎಲ್ಲ ಕಡೆ ಕರೆಸ್ತಾ ಇದ್ರು. ಅದೇ ರೀತಿ ಶಿಕಾರಿಪುರದಲ್ಲಿ ಒಂದ್ಸರಿ 7-8 ಜನರನ್ನ ಒಂದು ಹುಲಿ ಬಲಿ ತಗೊಂಡ್ಬಿಡುತ್ತೆ. ಆಗಿನ DC ಇದೇ ರತ್ನಾಕರ್ ಗೌಡರನ್ನ ಕರೆಸ್ತಾರೆ. ಅವರಿಗೆ ಆವಾಗ ಹೆಚ್ಚು ಕಡಿಮೆ 18 ವರ್ಷ ತುಂಬಿರೋದಿಲ್ಲ. ಗನ್ ಲೈಸೆನ್ಸ್ ಗನ್ನನ್ನು ಯೂಸ್ ಮಾಡುವ ಹಕ್ಕು ಕೂಡ ಅವರಿಗೆ ಇರೋದಿಲ್ಲ. ಆಗ ಸ್ವತಃ ಕುವೆಂಪುರವರು ಬಂದು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಅಲ್ಲಿ ರತ್ನಾಕರ್ ಗೌಡರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ಹುಲಿಯನ್ನು ಅವರು ಬೇಟೆಯಾಡ್ತಾರೆ. ಆ ಬೇಟೆಯಾಡಿದ ನಂತರ ಅವರಿಗೆ ದೊಡ್ಡ ಸನ್ಮಾನ. ಅಂದರೆ ಅಲ್ಲಿ ಜನ ಎಲ್ಲ ಈ ಹುಲಿಯಿಂದ ಬೇಸತ್ತಿರ್ತಾರಲ್ಲ, ಹೆದರಿಕೆ ಬೇರೆ ಇರ್ತದೆ, ಹೊರಗಡೆ ಹೋಗಬೇಕಾಗೋದಿಲ್ಲ ಅಂತ. ಆ ಸಂತೋಷ ಕೂಟಕ್ಕೆ ಅವರಿಗೆ ಒಂದು ದೊಡ್ಡ ಸನ್ಮಾನ ಇದನ್ನು ಇಟ್ಕೊಂಡು ಕುವೆಂಪುರವ್ರನ್ನೇ ಕರೆಸ್ತಾರೆ ಅಲ್ಲಿ ಶಿವಮೊಗ್ಗಕ್ಕೆ. ಸೊ ಆಗ ಬಂದವರು ರತ್ನಾಕರ್ ಗೌಡರಿಗೆ ಒಂದು ಮಾತು ಹೇಳ್ತಾರೆ ಕುವೆಂಪು, ಇವತ್ತಿಗೆ ನೀನು ಕೊನೆ ಮಾಡಬೇಕು ಶಿಕಾರಿಯನ್ನು, ಇನ್ನು ಮುಂದೆ ಯಾವುದೇ ಪ್ರಾಣಿಗಳನ್ನು ಬೇಟೆ ಆಡೋದಿಲ್ಲ ಅಂತೇಳಿ ನನಗೊಂದು ಮಾತು ಕೊಟ್ಬಿಡು ಅಂತ ಕೇಳ್ತಾರೆ. ಸೊ ಅವತ್ತಿಂದ ದೇವರಂಗಿ ರತ್ನಾಕರ್ ಗೌಡರು ಶಿಕಾರಿಯನ್ನು ಬಿಟ್ಬಿಡ್ತಾರೆ. ಈ ರೀತಿ ಕಾಡುಗಳ ಮಧ್ಯೆ ಸ್ನೇಹವನ್ನು ಹೊಂದಿ ಮಾಡಿದ್ರಿಂದ ಕುವೆಂಪುಗೆ ಒಂದು ಕವಿತ್ವದ ಮೇಲೆ ಪ್ರಭುತ್ವವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ರೈತರನ್ನು ನೋಡ್ತಾ ಇರ್ತೇವೆ, ನಾವು ದೇಶದ ಬೆನ್ನೆಲುಬು ಇಷ್ಟೇ ಹೇಳ್ತಾ ಇರ್ತೇವೆ. ಆದರೆ ಒಬ್ಬ ರೈತರನ್ನ ಉಳುವ ಯೋಗಿಯ ನೋಡಲಿ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಅದು ಕುವೆಂಪುಗೆ ಮಾತ್ರ ಸಾಧ್ಯ ಆಗ್ತದೆ. ನಮ್ಮ ಗೀತೆಯನ್ನು ನೀವು ನೋಡಿದ್ರಿ, ಆ ಗೀತೆಯನ್ನು ಕೂಡ ಹೇಗೆ ಬರೆದಿದ್ದಾರೆ ಅಂತ ಹೇಳಿದರೆ ನಮ್ಮದು ಎಲ್ಲ ಧರ್ಮ ಜಾತಿಗಳ ಉದ್ಯಾನವನವಾಗಿ ಅವರು ನೋಡ್ತಾರೆ. ಅಂದರೆ ಅವರ ಕವಿ ರೂಪದ ಮನಸ್ಸು 2000 ವರ್ಷಕ್ಕೊಮ್ಮೆ ಇಂಥ ಒಬ್ಬ ಕವಿ ಹುಡ್ತಾ ಇರುತ್ತೆ. ಹಾಗಾಗಿ ಕುವೆಂಪು ಅಂತ ಹೇಳಿದ್ರೆ ವೈಚಾರಿಕತೆ. ನಮ್ಮ ಬಸವರಾಜನ ಮಾತನಾಡ್ತಾ ಹೇಳಿದರು, ದೇವರನ್ನ ನಂಬೋದಿಲ್ಲ ಅಂತ ಹೇಳಿ. ಕುವೆಂಪು ಅವರು ಎಲ್ಲೇ ಅವರ ಮನೆಯಲ್ಲಿ ಅವರ ಹೆಂಡತಿಯನ್ನು ಬಹಳ ಪ್ರೀತಿಯಿಂದ ಹೇಮಿ ಅಂತ ಕರೀತಾ ಇರ್ತಾರೆ. ಅವರು ಪೂಜೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಮಿಯ ಪೂಜೆ ಪ್ರಾರಂಭ ಆಯಿತು ಅಂತ ಹೇಳಿ ಹೋಗಿ ದೇವರ ಮನೆಯಲ್ಲಿರುವ ಜಾತ್ರೆ ತಗೊಂಡು ಜೋರಾಗಿ ಜಾತ್ರೆಯನ್ನು ಹೊಡಿತಾರೆ. ಯಾವತ್ತೇ ಪೂಜೆ ನಡೆದ್ರು ಕೂಡ ಕುವೆಂಪುರವರು ಹೋಗಿ ಜಾತ್ರೆ ಹೊಡಿತಾ ಇದ್ರು. ಜಾತ್ರೆ ಹೊಡೆಯುವಾಗ ಒಂದ್ಸರಿ ಏನಾಗುತ್ತೆ, ತಾರಿಣಿ ಮತ್ತು ಇಂದುಕಲ, ಅಂದ್ರೆ ಇಂದುಕಲ ಅಂತ ಹೇಳಿದ್ರೆ ಅವರ ದೊಡ್ಡ ಮಗಳು, ತಾರಿಣಿ ಅಂತ ಹೇಳಿದ್ರೆ ಎರಡನೇ ಮಗಳು. ಇಂದುಕಲ ಅಂತ ಹೇಳಿ ಅವ್ರನ್ನ ಡಾಕ್ಟರ್ ಸುರೇಂದ್ರ ಅವರಿಗೆ ಮದುವೆ ಮಾಡಿಕೊಡ್ತಾರೆ. ತಾರಿಣಿ ಅವರನ್ನ ಕುವೆಂಪು ವಿಶ್ವವಿದ್ಯಾಲಯ ಉಪಕುಲಪತಿಗಳಾಗಿದ್ದಂಥ ಚಿದಾನಂದ ಅವರಿಗೆ ಮದುವೆ ಮಾಡಿಕೊಡ್ತಾರೆ. ಅವರಿಬ್ಬರು ಪೂಜೆ ಮಾಡುವಾಗ ಇವರು ಹೋಗಿ ಜಾತ್ರೆ ಹೊಡಿತಾರೆ. ಅವರಿಗೆ ತಾರಿಣಿಯವರು ಸ್ವಲ್ಪ ಇಂಗ್ಲೀಷ್ನಲ್ಲಿ ವೀಕ್ ಇರ್ತಾರೆ. ತಾಸು ಸುಬ್ಬರಾಯರು ಅಂತ ಹೇಳಿ ಅವರನ್ನ ಟ್ಯೂಷನ್ಗೆ ಡೈಲಿ ಬರ್ತಾ ಇರ್ತಾರೆ. ಒಂದಿನ ಅವ್ರು ಬಂದು ಇನ್ನೇನು ಪಾಠ ಪ್ರಾರಂಭ ಮಾಡುವಷ್ಟೊತ್ತಿಗೆ ದೇವಸ್ಥಾನ
ಹೇಮ ಅವರು ಗಂಟೆ ಬಾರಿಸ್ತಾರೆ, ಕುವೆಂಪು ಅವರು ಹೋಗಿ ಜಾಟೆ ಹೊಡಿತಾರೆ. ಅವ್ರು ಸುಬ್ರಾಯ ತಿಳ್ಕೊಳ್ತಾರೆ, ಜಾಟೆ ಹೊಡಿತಾರೆ ಅಂದರೆ ಎಲ್ಲ ಮಕ್ಕಳು ಅಲ್ಲಿಗೆ ಬರಬೇಕು ಅಂತ ಕುವೆಂಪು ಅವರು ಕರೀತಿದ್ದಾರೆ ಅಂತೇಳಿ ಭಾವಿಸ್ಬಿಟ್ಟು ಅವತ್ತು ಟ್ಯೂಷನ್ ಅಲ್ಲಿಗೆ ಮಡುಗುಗೊಳಿಸಿ ಅವ್ರ ಮನೆಗೆ ಹೋಗ್ತಾರೆ. ಕುವೆಂಪು ಜಾಟೆ ಹೊಡೆದು ವಾಪಸ್ ಬಂದು ಕೂತಾಗ ತಾರಡಿ ಮತ್ತೆ ಹಿಂದೂಕಲ ಅಲ್ಲಿ ಎದುರುಗಡೆ ಕೂತಿರ್ತಾರೆ. ಏನಾಯ್ತು, ಇಷ್ಟು ಬೇಗ ಟ್ಯೂಷನ್ ಮುಗಿದೋಯ್ತು ಅಂತ ಕೇಳ್ತಾರೆ. ಆವಾಗ ನೀವು ಜಾಟೆ ಹೊಡೆದ್ರಲ್ಲ, ಅದಕ್ಕೆ ಅವರು ಎದ್ದೋದ್ರು. ಜಾಟೆ ಹೊಡೆಯೋದಕ್ಕೆ ಅವ್ರು ಎದ್ದೋದ್ರು ಅಂತ ಹೇಳ್ತಾರೆ. ಹೇಳಿದಾಗ ಕುವೆಂಪು ಹೇಳ್ತಾರೆ, ನೋಡು ತಾರಿಣಿ, ನಾನು ಹೊಡಿತಾ ಇದ್ದದ್ದು ದೇವರಿಗೆ ಜಾಟೆ ಅಲ್ಲ, ಸರ್ವ ಧರ್ಮಗಳೆಲ್ಲ ಒಂದೇ ಧರ್ಮ ಆಗಲಿ ಅಂತೇಳಿ 3-4 ಸಾರಿ ಹೇಳಿ ನಾನು ದಿನ ಜಾಟೆ ಹೊಡಿತೇನೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಕೂಡ ಅವರು ವಿಶ್ವಶಾಂತಿಯನ್ನು ಬೋಧಿಸ್ತಾರೆ. ನಾವೀಗ ರೋಟರಿ ಕ್ಲಬ್ನ ವಿಶ್ವಶಾಂತಿಗಾಗಿ ನಿಮ್ಮನ್ನು ಎದುರಿಸಿದ್ವಿ, ಆದರೆ ಪ್ರಪಂಚಕ್ಕೆ ಬಹಳ ಹಿಂದೆ 1938ರಲ್ಲಿ ವಿಶ್ವಶಾಂತಿ ತತ್ವವನ್ನು ಏನಾದರೂ ಬೋಧಿಸಿದ್ರೆ ಅದು ಕುವೆಂಪು ಮಾತ್ರ. ಯಾಕೆಂತ ಹೇಳಿದ್ರೆ 42ರ ಚುನಾವಣೆ ಕಳೆದ ನಂತರ ಅವರ ಈ ಪಾಂಪ್ಲೆಟ್ ಏನಿತ್ತು, ವಿಶ್ವಶಾಂತಿಯ ಪಾಂಪ್ಲೆಟ್ ಏನಿತ್ತು, ಅದನ್ನು ಇಡೀ ಮೈಸೂರಿನಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ. ಆ ರೀತಿ ನಡೆದೋಗುತ್ತೆ. ಹಾಗಾಗಿ ಅವರು ದೇವರನ್ನ ಪೂಜಿಸ್ತಾ ಇದ್ರು, ಜೊತೆಗೆ ದೇವರನ್ನು ಪೂಜಿಸುವವರನ್ನ ಗೌರವಿಸ್ತಾ ಇದ್ರು. ಅವರ ಹೆಂಡತಿ ಒಂದು ದಿನವೂ ಪೂಜೆ ಕಲಿಸ್ತಾ ಇರಲಿಲ್ಲ. ಅವರು ಅನಾರೋಗ್ಯ ಪೀಡಿತರಾಗಿ ಅವ್ರಿಗಿಂತ ಬಹಳ ಮುಂಚೆ ತೀರಿ ಹೋಗ್ತಾರೆ. ಅವರು ಅವರ ಮನೆಗೆ ನಾನು ಬಹಳ ಹಿಂದೆ ಹೋಗಿದ್ದೆ, ಮೈಸೂರಿನ ಹೊಟ್ಟಿಗೊಪ್ಪಲಿನಲ್ಲಿ ಇರ್ತಕ್ಕಂಥ ಮನೆ. ಅಲ್ಲಿ ನಮ್ಮ ಶೆಟ್ಟಿಗೊಪ್ಪದವರು ಜಗದೀಶನ ಉದಯಕರ್ ಅವರು ಅಲ್ಲೇ ಇದ್ದರು. ಅವರು ಮನೆಗೆ ನಾವು ಹೋದಾಗ ನಾವು ಕುವೆಂಪು ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಅವರ ಬೆಡ್ರೂಮ್ನಲ್ಲಿ ನಾವು ನೋಡಿದಾಗ ಅಲ್ಲೊಂದು ಫೋಟೋ ಕಾಣಿಸ್ತು. ಫೋಟೋ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಬಸ್ತಿ ಮಠದ ಈಗಿನ ಗುರುಗಳಲ್ಲ, ಇದರ ಹಿಂದಿನ ಗುರುಗಳ ಫೋಟೋ ಹೇಗಿದೆಯೋ ಅದೇ ರೀತಿ ಒಂದು ಫೋಟೋ ಅವ್ರ ಎದುರಿತ್ತು. ನಾನು ಅಂದ್ಕೊಂಡೆ ಬಸ್ತಿ ಮಠದ ಸ್ವಾಮೀಜಿ ಫೋಟೋ ಇಟ್ಕೊಂಡಿದ್ದಾರೆ, ಆಶ್ಚರ್ಯ ಅಲ್ಲ ಅಂತ. ಆಮೇಲೆ ನಾನು ಕೇಳಿದ್ರೆ ಅವಾಗ ಅವ್ರು ಹೇಳಿದ್ರು, ಅವರು ಓದುವಾಗ ರಾಮಕೃಷ್ಣ ಆಶ್ರಮದ ಗುರುಗಳು ಅವರು ಬಿಟ್ಟು ನಮ್ಮ ಹಿಂದಿನ ಸ್ವಾಮೀಜಿ ಇತ್ತಲ್ಲ ಅದೇ ರೀತಿ ಇತ್ತು. ಅವ್ರ ಫೋಟೋವನ್ನು ಒಂದು ಹೈಟ್ನಲ್ಲಿ ಹಾಕಿದ್ರು. ಅಲ್ಲೇ ಸ್ವಲ್ಪ ಕೆಳಭಾಗದಲ್ಲಿ ಎಣ್ಣೆ ಗುರುತಿರ್ತಕ್ಕಂಥ ಒಂದು ಸ್ಥಳ ಇತ್ತು. ಈ ತಲೆಗೆ ಹಚ್ಚಿದ ಎಣ್ಣೆ ಈ ತಾಯಿಗೆ ಗುರುತಿತ್ತು. ಅದಕ್ಕೆ ಅವರು ರೌಂಡ್ ಮಾರ್ಕ್ ಮಾಡಿ ಅದಕ್ಕೆ ಗುಂಪು ಮಾಡಿದ್ರು. ಅದನ್ನು ನಾನು ಕೇಳಿ ತಿಳ್ಕೊಂಡೆ. ಅದೇನಪ್ಪ ಅಂತ ಹೇಳಿದ್ರೆ, ಅವರ ಹೆಂಡತಿ ಸ್ವಲ್ಪ ಹೈಟ್ ಕಡಿಮೆ ಇತ್ತು. ಈ ಫೋಟೋವನ್ನು ಸ್ವಲ್ಪ ಮೇಲೆ ಹಾಕಿದ್ರು ಕುವೆಂಪು. ದಿನ ಬಂದು ಅವರು ಕೈ ಮುಂದೆ ಹೋಗ್ತಾ ಇದ್ರು, ಅವ್ರು ಮುಂದೆ ಬಂದ್ರೆ ಇವ್ರು ಬಂದು ಮುಗಿತಾ ಇದ್ರು. ರಾತ್ರಿ ಮಲಗುವಾಗಲೂ ಅಷ್ಟೇ ಅವ್ರು ಬಂದು ಕೈ ಮುಂದೆ ಹೋಗ್ತಾ ಇದ್ರು, ಅವ್ರ ಹೆಂಡತಿ ಬಂದು ಮುಂದೆ ಹೋಗ್ತಾ ಇದ್ರು. ಅವ್ರ ಹೆಂಡತಿ ಯಾವಾಗಲೂ ತಲೆ ಎಣ್ಣೆ ಜಾಸ್ತಿ ಹಾಕೊಂಡಿರ್ತಾ ಇದ್ರು. ಹಾಗಾಗಿ ಅವ್ರಿಗೆ ಏನಾಗ್ತಿತ್ತು, ಆ ಫೋಟೋ ಸಿಗ್ತಾ ಇರಲಿಲ್ಲ. ಹಾಗಾಗಿ ಕೆಳಗೆ ಭಾಗದಲ್ಲಿ ಆ ತಲೆಯನ್ನು ಒತ್ತಿ ಅವರು ಆ ಫೋಟೋಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ಸೊ ಅದನ್ನ ಕುವೆಂಪು ಅವರು ಸತ್ತ ನಂತರ ಕೂಡ ಅವರ ನೆನಪಿಗೋಸ್ಕರ ಅದನ್ನು ಮಾರ್ಕ್ ಮಾಡಿಕೊಂಡು ಅದಕ್ಕೊಂದು ಕುಂಕುಮ ಹಚ್ಚಿ ಅವರ ಚಿತಾಭಸ್ಮವನ್ನು ಕೂಡ ಅಲ್ಲೇ ಹಚ್ಚಿ ಆ ಚಿತಾಭಸ್ಮವನ್ನು ಅವರ ಮನೆ ತುಳಸಿ ಕಟ್ಟೆ ಇದಕ್ಕೆ ಹಾಕಿ ಅದನ್ನು ಸ್ವಲ್ಪ ತಂದು ತೀರ್ಥಹಳ್ಳಿಯಲ್ಲೂ ಹಾಕಿದ್ರು. ಮತ್ತೆ ನಮ್ಮ ಭದ್ರಾ ಮತ್ತು ತುಂಗಾ ಸಂಗಮದಲ್ಲಿ ಕೂಡ ವಿಸರ್ಜನೆ ಮಾಡಿ ಹೋಗ್ತಾರೆ. ಅಂದ್ರೆ ಆಕೆಯ ನಂಬಿಕೆಗೆ ಅವರು ದ್ರೋಹ ಮಾಡೋದಿಲ್ಲ. ನನಗೆ ಏನಿದೆಯೋ ಅದು ಬೇರೆ, ಆದರೆ ನನ್ನ ಹೆಂಡತಿಯ ನಂಬಿಕೆಗೆ ನಾನು ದ್ರೋಹ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಆಲೋಚನೆಗಳನ್ನು ಇಟ್ಟು ಕುವೆಂಪು ಅವರು ಬದುಕ್ತಾರೆ. ಒಂದು ಜಾತಿಯ ವ್ಯವಸ್ಥೆಗಳಿರುತ್ತೆ. ಕುವೆಂಪುಗಳು ರಾಮಾಯಣ ದರ್ಶನ ಬರೆದ್ರು, ಮನೆಗಳಲ್ಲಿ ಬದುಕುಗಳು ಬರೆದ್ರು, ಕಾನೂರು ಹೆಗ್ಗಡತಿ ಬರೆದ್ರು. ಇದೆಲ್ಲದೂ ನಾವು ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಅವರು ಮೂಲತಃ ಒಕ್ಕಲಿಗರಾಗಿ ಹುಟ್ಟುತ್ತಾರೆ. ಮೊದಲು ಅವರು ಆಲೋಚನೆ ಮಾಡ್ತಕ್ಕಂಥದ್ದು, ನಾನು ಹುಟ್ಟಿದ ಜಾತಿಯನ್ನ ಸ್ವಲ್ಪ ಸ್ವಚ್ಛ ಮಾಡಬೇಕು ಅಂತ. ನೀವು ಗಮನಿಸಿರ್ಬೋದು, ಕಾನೂರು ಹೆಗ್ಗಡತಿ ಮತ್ತು ಮನೆಗಳಲ್ಲಿ ಬದುಕೋದು ಇದೆರಡರಲ್ಲೂ ಸ್ವಲ್ಪ ಒಕ್ಕಲಿಗರ ಹುಡುಕನ್ನು ಎತ್ತಿ ತೋರಿಸಿದೆ. ನಾವೇನು ತಪ್ಪು ಮಾಡ್ತೇವೆ ಅದನ್ನೆಲ್ಲ ಎತ್ತಿ ತೋರಿಸಿದ್ದಾರೆ. ನಾನು ಒಂದ್ಸರಿ ಆಲೋಚನೆ ಮಾಡೋದು, ಕುವೆಂಪು ಅವರೇನೋ ಒಕ್ಕಲಿಗರ ಹುಡುಕನ್ನು ಎತ್ತಿ ತೋರಿಸಿದ್ರು, ಅದೇ ರೀತಿ ಬೇರೆ ಬೇರೆ ಜಾತಿಯವರ ಬಗ್ಗೆ ಮಾತನಾಡಿದ್ರೆ ಏನಾಗ್ತಿತ್ತು. ಅದರ ಮುಂದೆ ಇವರ ಅನಂತಮೂರ್ತಿಯವರಿಗೂ ಅವರಿಗೂ ಒಂದು 20-30 ವರ್ಷ ವ್ಯತ್ಯಾಸ. ಅನಂತಮೂರ್ತಿ ಅವರು ಕಾದಂಬರಿ ಬರೀತಾರೆ, ಭಾರತೀಯ
ಅದರಲ್ಲಿ ಅವರು ಬ್ರಾಹ್ಮಣರ ಉಡುಪುಗಳನ್ನೆಲ್ಲ ಎತ್ತಿ ತೋರಿಸ್ತಾರೆ. ಅಂದ್ರೆ ಕುವೆಂಪು ಒಕ್ಕಲಿಗರ ಉಡುಪನ್ನು ತೋರಿಸಿದ್ರೆ ಯುವರಾನಂದ ಪೂರ್ತಿಯವರು ಬ್ರಾಹ್ಮಣರ ಉಡುಪನ್ನ ಎತ್ತಿ ತೋರಿಸ್ತಾರೆ. ಇದೇ ಏನಾದರೂ ಅನುಭವದಲ್ಲಿ ಆಗಿದೆ ನಮ್ಮ ದೇಶದಲ್ಲಿ ಅಲ್ಲವೇ ಆಗ್ತದೆ. ಈಗಿನ ವ್ಯವಸ್ಥೆಯಲ್ಲಿ ಆ ಥರ ಏನಾದರೂ ಆಗಿದ್ದರೆ ದೊಡ್ಡ ಅನುಭವ ಆಗ್ತದೆ. ಹಾಗಾಗಿ ಅವರಿಗೂ ವಿಶೇಷ ಏನು ಅಂತ ಹೇಳಿದ್ರೆ ಮಲೆಯಾಳಿ ಕಾನೂನು ಬರೆದಂಥ ಕುವೆಂಪುರವರೆಗೂ ಜ್ಞಾನಪೀಠ ಪ್ರಶಸ್ತಿ ಬಂತು. ಭಾರತೀಪುರ ಕವಲೆ ಮನೆ ಈ ಕದಂಬರಿಗಳನ್ನು ಬರೆದಂಥ ಯುವರಾನಂದ ಪೂರ್ತಿಯವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಅವರ ವೈಚಾರಿಕತೆ ಹೇಗಿತ್ತು ಅಂತ ಹೇಳಿದ್ರೆ ನಾನು ಆಲೋಚನೆ ಮಾಡೋದು ಕುವೆಂಪು ಅವರದ್ದು ಶ್ರೇಷ್ಠವಾದ ಕೃತಿ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ನಾವು ಪಟ್ಟಂತ ಹೇಳ್ಬಿಡ್ತೇವೆ, ರಾಮಾಯಣ ಇಲ್ಲ ಮನೆಗಳಲ್ಲಿ ಬದುಕೊಂಡು ಇಲ್ಲ ಕಾನೂನು. ಅದು ನನ್ನ ಪ್ರಕಾರ ಅವರ ಒಳ್ಳೆಯ ಕೃತಿ ಯಾವುದು ಅಂತ ಹೇಳಿದ್ರೆ ಅದು ಪೂರ್ಣಚಂದ್ರ. ಯಾಕೆ ಅಂತ ಹೇಳಿದ್ರೆ ಕುವೆಂಪು ಅವರ ಶೈಲಿಯೇ ಬೇರೆ, ತೇಜಸ್ವಿ ಅವರ ಶೈಲಿಯೇ ಬೇರೆ. ತೇಜಸ್ವಿ ಅವರ ಶೈಲಿ ಶಿವರಾಮ್ ಕಾರಂತರಿಗೆ ಹೊಂದಿಕೊಳ್ಳೋದು, ಸೈಂಟಿಫಿಕ್ ರೀಸನ್ಗಳನ್ನು ಕೊಟ್ಟು ಲೇಖನಗಳನ್ನು ಬರೆಯೋದು, ಯಾವುದೇ ವಿಚಾರವನ್ನು ಸೈಂಟಿಫಿಕ್ ಆಗಿ ಯೋಚನೆ ಮಾಡತಕ್ಕಂಥದ್ದು. ಅಂದ್ರೆ ಮೌಢ್ಯಗಳನ್ನು ಹೊರತುಪಡಿಸಿ ಮೌಢ್ಯಗಳ ಬಗ್ಗೆ ಮಾಡಿದಾಗ ಅಲ್ಲೂ ಕೂಡ ಸೈಂಟಿಫಿಕ್ ಆಗಿ ಏನು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು. ಆಮೇಲೆ ಎಷ್ಟೋ ವಿದೇಶಗಳಲ್ಲಿ ಬರೆದಿರ್ತಕ್ಕಂಥ ಇಂಗ್ಲಿಷ್ನಲ್ಲಿ ಬರೆದಿರ್ತಕ್ಕಂಥ ಕೃತಿಗಳನ್ನ ತರ್ಜುಮೆ ಮಾಡಿ ಅವರು ತಗೊಂಡದ್ದು. ಕುವೆಂಪು ಅವರಿಗೆ ನನ್ನ ಮಗ ಬರೀತಾನೆ, ಕಾದಂಬರಿ ಬರೀತಾನೆ, ಕತೆ ಬರೀತಾನೆ, ಇದು ಯಾವುದು ಗೊತ್ತೇ ಇರೋದಿಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ ತೇಜಸ್ವಿ ಪ್ರಾರಂಭದಲ್ಲಿ ಅಂತ ಹೇಳಿದ್ರೆ ಪ್ರಜಾವಾಣಿ ಸ್ಪರ್ಧೆಗೂ ಅವಾಗ ಸುಧಾ ಅಂತ ಹೇಳಿ ಒಂದು ಪತ್ರಿಕೆ ಬರ್ತದೆ ವಾರಪತ್ರಿಕೆ, ಅದಕ್ಕೂ ಕಥೆಗಳನ್ನು ಬರೆದು ಯಾವಾಗಲೂ ಕಳಿಸ್ತಾ ಇದ್ದಾರೆ. ಸಡನ್ ಆಗಿ ಒಂದಿನ ಒಂದು ಪತ್ರ ಬರುತ್ತೆ, ಅದನ್ನು ಸ್ವತಃ ಕುವೆಂಪು ರಿಸೀವ್ ಮಾಡಿಬಿಡ್ತಾರೆ ಪೋಸ್ಟ್ ಆಫೀಸ್ನಲ್ಲಿ. ರಿಸೀವ್ ಮಾಡಿ ನೋಡಿದಾಗ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಸುಧಾ ವಾರಪತ್ರಿಕೆ ನಡೆಸಿದಂಥ ಕಥಾ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಬಂದಿದೆ. ಅಗಂತುಕ ಅಂತೇಳಿ ಒಂದು ಕತೆ ಬರೆದಿರ್ತಾರೆ, ಅದಕ್ಕೆ ಪ್ರಶಸ್ತಿ ಬಂದಿರುತ್ತೆ. ಅವರು ಅದನ್ನು ನೋಡಿಬಿಟ್ಟು ಅವನು ಎಲ್ಲಿದ್ದಾನೆ ಅಂತ ಒಳಗಡೆ ಹೋದರೆ ತೇಜಸ್ವಿ ಅವರು ಇರೋದಿಲ್ಲ. ಅವರು ಕಳೆದ ಶ್ರಾವಣ ಅವರಿಗೆ ಈ ಸಿನಿಮಾ ನೋಡೋ ಹುಚ್ಚಿರುತ್ತೆ, ಈ ಅಪ್ಪನಿಗೆ ಹೇಳಿದ್ರೆ ಬೈತಾರೆ ಅಂತ ಹೇಳಿ ಅವರು ಸಿನಿಮಾ ನೋಡ್ಬಿಟ್ಟಿರ್ತಾರೆ. ತಾಯಿ ಅದನ್ನು ಹೇಳ್ತಾರೆ, ಇಲ್ಲ ಅವರೆಲ್ಲ ಹಾಸ್ಟೆಲ್ನಲ್ಲಿ ಹೋಗ್ಕೊಳ್ಳಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಕುರುಕುರವರಿಗೆ ತಕ್ಕೊಳ್ಳಿಕ್ಕಾಗಲ್ಲ, ಮಗನಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಬೇಕು, ಅಭಿನಂದನೆ ಹೇಳಬೇಕು ಅಂತ ಸೀದಾ ಹಾಸ್ಟೆಲ್ಗೆ ಹೋಗ್ತಾರೆ. ಹಾಸ್ಟೆಲ್ಗೆ ಹೋಗುವಾಗ ಇವರಿಬ್ಬರು ಇರಲಿಲ್ಲ, ಇವರಿಬ್ಬರು ಸಿನಿಮಾಗೆ ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ಮನೆಗೆ ವಾಪಸ್ ಬರ್ತಾರೆ. ರಾತ್ರಿ ಆಗಿನ ಶೋಗಳು 12ಕ್ಕೆ ಮುಗಿಯೋದು, 1 ಗಂಟೆ ಅಷ್ಟೊತ್ತಿಗೆ ಇವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಏನಂದ್ರೆ ಬಾಗಿಲು ಅವರ ಅಮ್ಮ ತಗ್ಗೆ ತೆಗೆದಿದ್ರಂತೆ. ಅವತ್ತು ಕುವೆಂಪು ಅವರೇ ಬಾಗಿಲು ಕೂತ್ಬಿಟ್ಟಿದ್ರು. ಇವರಿಬ್ಬರು ನೋಡಿದ್ರು ಅವರನ್ನ, ಹೇಗೆ ಒಳಗೆ ಹೋಗೋದು ಬೇಡ ಅಂತ ಹೇಳಿ ತುಂಬ ಹೊತ್ತು ಆಲೋಚನೆ ಮಾಡಿ ನಂತರ ನಿಧಾನವಾಗಿ ಒಳಗೆ ಬಂದಾಗ ಕುವೆಂಪು ಹೇಳ್ತಾರಂತೆ, ಇವರು ಎಲ್ಲಿ ಟೀಚರ್ ಇಷ್ಟು ದಿನ ಈ ಕಥೆಗಳನ್ನೆಲ್ಲ ನಿನ್ನ ಕಥೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಅಂದರೆ ಆದಕ್ಕೆ ಅಪ್ರಿಸಿಯೇಷನ್ ಅವರಿಗೆ ಸಿಗುತ್ತೆ ಪ್ರಾರಂಭದಲ್ಲಿ. ನಂತರ ನೀವು ತೇಜಸ್ವಿ ಅವರ ಬರವಣಿಗೆಯನ್ನು ನೋಡಿದ್ದೀರ. ತೇಜಸ್ವಿ ಅವರು ಇವರಿಗಿಂತ ಒಂದು ಹೆಜ್ಜೆ ಮುಂದೆ ವೈಚಾರಿಕತೆ ಇದೆ. ಅವರು 1994ರಲ್ಲಿ ಕುವೆಂಪು ಅವರ ಕಾಲವಾಗ್ತಾರೆ. ಕಾಲವಾದಾಗ ಅವರ ಮೃತ ಶರೀರವನ್ನು ಮೈಸೂರಿನಲ್ಲಿ ಮಾಡೋದು ಅಥವಾ ಹುಬ್ಬಳ್ಳಿಯಲ್ಲಿ ಮಾಡೋದು ಅಂತಕ್ಕಂಥ ದೊಡ್ಡ ಚರ್ಚೆ ನಡೆಯಿತು. ವೀರಪ್ಪ ಮೊಯ್ಲಿಯವರು ಅವರ ಮುಖ್ಯಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ವಿಷಯಗಳನ್ನೇ ಮಾಡಬೇಕು ಅಂತ ಹೇಳ್ತಕ್ಕಂಥ ದೊಡ್ಡ ನಿರ್ಧಾರವನ್ನು ತೇಜಸ್ವಿ ಅವರು ತಗೊಳ್ತಾರೆ. ತಗೊಂಡು ಇಲ್ಲಿಗೆ ದೇಹವನ್ನು ತರ್ತಾರೆ. ಆ ಕೊನೆಯ ಕ್ಷಣದಲ್ಲಿ ಈ ಸೌದೆ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ನಮ್ಮ ಒಕ್ಕಲಿಗ ಜನಾಂಗದಲ್ಲಿ. ಆ ಸೌದೆ ಇರುವಾಗ ಡಿ.ಬಿ. ಚಂದ್ರೇಗೌಡರು ತೀರ್ಥಹಳ್ಳಿಯ ಶಾಸಕರಾಗಿರ್ತಾರೆ. ಅವರು ಜೋರ ಹೇಳ್ತಾರೆ, ಎಲ್ಲರೂ ಎರಡೇ ಕೈಲಿ ಜೋರ ಕೂಡಿರ್ತಾರೆ. ಆಗ ತೇಜಸ್ವಿಗಳಲ್ಲಿ ನಿಂತಿರ್ತಾರೆ. ಅಲ್ಲಿಂದನೇ ಅವರು ಜೋರ ಹೇಳ್ತಾರೆ, ಏ ಚಂದ್ರೇಗೌಡ, ನೀನು ನಮ್ಮ ಅಪ್ಪನ ತಿಥಿಯನ್ನು 11 ದಿನಕ್ಕೆ ಮಾಡಲಿಲ್ಲ, ಇವತ್ತಿಗೆ ಮಾಡಿಬಿಟ್ಟು. ಅಂದ್ರೆ ಕುವೆಂಪು ಅವರು ಹೇಳ್ಕೊಂಡು ಬಂದಿದ್ದೆ ಆ ಮೌಢ್ಯಗಳನ್ನೆಲ್ಲ ಬಿಡಬೇಕು ಅಂತ. ಆ ಮೌಢ್ಯವನ್ನು ಮತ್ತೆ ಅವರು ಹೇಳಿದಾಗ ತೇಜಸ್ವಿ ಅವರಿಗೆ ಸಿಟ್ಟು ಬಂದಾಗ ಅವರು ಒಬ್ಬ ಶಾಸಕ ಅನ್ನೋದು ನೋಡದೆ ಅವತ್ತು ಬೈಕೊಡ್ತಾರೆ ಎಲ್ಲರಿಗೂ. ಸೊ ಈ ರೀತಿಯ ಒಂದು ವೈಚಾರಿಕ ಚಿಂತನೆ ಇರ್ತಕ್ಕಂಥ ಒಬ್ಬ ಮಗನನ್ನು ಸೃಷ್ಟಿ ಮಾಡಿದ್ರು. ಹಾಗಾಗಿ ನನಗೆ ತೇಜಸ್ವಿಯವರು ಒಂದು ದೊಡ್ಡ ಅವರ ಅತ್ಯುತ್ತಮ ಕೃತಿ ಅಂತ ಅನಿಸುತ್ತೆ. ಅವರಿಗೆ 4 ಜನ ಮಕ್ಕಳು. ಕುವೆಂಪು ಅವರಿಗೆ ತೇಜಸ್ವಿಯವರೇ ದೊಡ್ಡ ಮಗ. ಅದರ ನಂತರ
ಚೈತ್ರೋದಯ ಅಂತೇಳಿ ಎರಡನೇವರು ಇರ್ತಾರೆ, ಮೂರನೇವರು ಯುದ್ಧಕಲಾ ಅಂತೇಳಿ, ನಾಲ್ಕನೇವರು ತಾರಿಣಿ ಅಂತೇಳಿ. ಅವರು ಕೊನೆಯ ದಿನಗಳಲ್ಲಿ ತೇಜಸ್ವಿ ಅವರು ಚಿತ್ರಕೂಟ ಅಂತೇಳಿ ಮೂಡಿಗೆರೆ ಹತ್ರ ಜಮೀನನ್ನು ಮಾಡಿ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅವರ ಹೆಂಡತಿ ತೀರೋದ ನಂತರ ತುಂಬಾ ವರ್ಷಗಳ ಕಾಲ ಅವರ ಹೆಂಡತಿ ರಾಜೇಶ್ವರಿಯವರೇ ಅವರನ್ನು ನೋಡ್ಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಚಿದಾನಂದಗೌಡರು ಮತ್ತು ಅವರ ಹೆಂಡತಿ. ಅವರನ್ನು ಕುವೆಂಪು ಅವರು ನಮ್ಮ ಮನೆಯಲ್ಲೇ ಇರಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಬರ್ತಾರೆ. ಅವರು ಒಂದು ಗೋಕುಲ ಅಂತ ಹೇಳಿ ಮನೆ ಕಟ್ಟಿರ್ತಾರೆ. ಆಗ ಆ ಮನೆಯಲ್ಲಿ ಬಿಡೋದಿಲ್ಲ, ಇಲ್ಲಿಗೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಅವ್ರ ಜೊತೆಗೆ ಇರ್ತಾರೆ. ಹಾಗಾಗಿ ತಾರಿಣಿ ಅವರಿಗೆ ಕುವೆಂಪು ಅವ್ರ ಜೊತೆ ಹೆಚ್ಚು ಸಂಪರ್ಕ ಇತ್ತು. ಹಾಗಾಗಿ ತಾರಿಣಿಯವರು ಪುಸ್ತಕವೇ ಬರೀತಾರೆ, ನಾನು ಕಂಡಂತೆ ನಮ್ಮಪ್ಪ ಅಂತ ಹೇಳಿ. ಅದು ಹೇಗೆ ಅವರ ಒಡನಾಟಗಳು, ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ಅವರು ದಾಖಲಿಸ್ತಾ ಹೋಗಿದ್ದಾರೆ. ಒಂದು ಹೆಚ್ಚು ಕಡಿಮೆ 200 ಪುಟಗಳ ಒಂದು ಪುಸ್ತಕ ಬಂದಿದೆ. ಆ ರೀತಿ ಒಂದು ವೈಚಾರಿಕತೆಯನ್ನು ತರ್ತಾರೆ. ಮತ್ತು ವಿಶಿಷ್ಟವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಸ್ವಲ್ಪ ಮದುವೆ ಮನೆಗಳಿಗೆ ಖರ್ಚು ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಬರ್ತಾಯಿತ್ತು. ಅದು ದುಂದು ವೆಚ್ಚ ಅಂತ ಭಾವಿಸಿದಂಥ ಕುವೆಂಪು ಅವರು ಮಂತ್ರ ಮಾಂಗಲ್ಯ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಏನು ಪೌರೋಹಿತ್ಯ ಇತ್ತು, ಆ ಪೌರೋಹಿತ್ಯವನ್ನು ಬಿಟ್ಟು ಮಂತ್ರಗಳನ್ನು ಕೂಡ ನಾವೇ ಹೇಳಿಕೊಂಡು ಮದುವೆ ಆಗ್ತಕ್ಕಂಥದ್ದು ಒಂದು ಮಂತ್ರ ಮಾಂಗಲ್ಯ ಅಂತೇಳಿ ಒಂದು ಕಾನ್ಸೆಪ್ಟ್ ಅಂತ. ಮೊದಲನೇದಾಗಿ ಅವರ ಮಗನದೇ ಅದನ್ನ ಮಾಡ್ತಾರೆ. ತೇಜಸ್ವಿ ಅವರ ಮದುವೆಯನ್ನೇ ಮಂತ್ರ ಮಾಂಗಲ್ಯ ರೂಪದಲ್ಲಿ ಮಾಡ್ತಾರೆ. ಒಂದು ಪತ್ರವನ್ನ ಅವರ ಬಂಧು ಬಳಗಕ್ಕೆ, ಸ್ನೇಹಿತರಿಗೆ, ಅವರ ಜೊತೆ ಉಪನ್ಯಾಸಕರಾಗಿದ್ದವರಿಗೆಲ್ಲ ಅವರು ಬರೀತಾರೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲಿದ್ದೀರೋ ಅಲ್ಲಿಯೇ ಇರಿ, ನೀವು ಅಲ್ಲಿಂದಲೇ ಈ ಮದುವೆಗೆ ಆಶೀರ್ವಾದ ಮಾಡಿ, ಈ ದಿನಾಂಕದಲ್ಲಿ ನಮ್ಮ ಮನೆಯಲ್ಲಿ ಅವರ ಮದುವೆ ನಡೆಯುತ್ತೆ. ಹಾಗೆ ತಾರಿಣಿಯವರ ಮದುವೆ, ಯುದ್ಧಕಲಾ ಅವರ ಮದುವೆ, ಚೈತ್ರ ಅವರ ಮದುವೆ ಎಲ್ಲವನ್ನೂ ಕೂಡ ಮಂತ್ರ ಮಾಂಗಲ್ಯದಲ್ಲಿ ಮುಗಿಸ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ಈ ಮಂತ್ರ ಮಾಂಗಲ್ಯ ಅವಶ್ಯಕತೆ ಎಷ್ಟು ಅಂತ ಹೇಳಿ ಈಗ ನಮ್ಮ ಅರಿವಿಗೆ ಬರ್ತಾ ಇದೆ. ಅಲ್ಲಿ ಕುವೆಂಪು ಅವರು ಅವತ್ತು ಮಂತ್ರ ಮಾಂಗಲ್ಯ ಮಾಡಿದ್ರು. ಈಗ ನಾವು ನೋಡಿದ್ದೇವೆ, ಮದುವೆಗೋಸ್ಕರ ಸಾಲ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ನಾವು ದಿನ ನೋಡ್ತಾ ಇದ್ದೇವೆ. ವರದಕ್ಷಿಣೆ ಪಿಡುಗುಗಳನ್ನು ನೋಡ್ತಾ ಇರ್ತೇವೆ. ಇದೆಲ್ಲದರ ಬಗ್ಗೆ ಅವತ್ತೇ ಕುವೆಂಪು ಅವರು ಆಲೋಚನೆ ಮಾಡಿದ್ರು. ಈಗ ಹಿಂದೆ ನಮ್ಮಲ್ಲಿ ಬೀಗರೂಟ ಅಂತ ಇತ್ತು, ಅಂದ್ರೆ ಬೀಗರನ್ನ ಕರೆದು ಮಾತ್ರ ಊಟ ಹಾಕೋದಿತ್ತು. ಅದು ಸ್ವಲ್ಪ ದಿನ ಆದ ನಂತರ ನೆಂಟ್ರೂಟ ಅಂತ ಇತ್ತು, ಅಂದ್ರೆ ನೆಂಟರುಗಳನ್ನೆಲ್ಲ ಕರೆದು ಹಾಕೋದು. ಈಗ ನೆಂಟ್ರೂಟ ಇಲ್ಲ, ಈಗ ಬೀಗರ ಔತಣ ಅಂತ, ಅಂದ್ರೆ ಊರಿನವರೆಲ್ಲ ನಮಗೆ ಬೀಗರು, ಊರಿನವರಿಗೆಲ್ಲ ಕರೆದು ಊಟ ಹಾಕ್ತಕ್ಕಂಥ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಈಗ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಈ ಥರದ. ಹಾಗೆ ಕುವೆಂಪುರವರು ಅವತ್ತು ಹೇಳಿದಾಗ, ಕುವೆಂಪುರವರು ನಮ್ಮ ವರ್ಗ, ನಮ್ಮ ಯುವಕ ವರ್ಗ ಯಾವ ರೀತಿ ಆಲೋಚನೆ ಮಾಡಿದೆ ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಕುವೆಂಪು ಜೈವಿಕ ಅರಣ್ಯ ಅಂತ ಹೇಳಿ ಒಂದು ದೇವರಿಗೆ ಮತ್ತು ಗಡಿಕಲ್ ಭಾಗದಲ್ಲಿ ಒಂದು ಮಾಡಬೇಕು ಅಂತ ಹೇಳಿ ಸರ್ಕಾರ ಆಲೋಚನೆ ಮಾಡಿತು. ಆಲೋಚನೆ ಮಾಡಿದಾಗ ಒಂದಷ್ಟು ಗ್ರಾಮಗಳನ್ನು ಗುರ್ತು ಮಾಡಿ ಅಲ್ಲಿ ಒಂದು ವಿಶಿಷ್ಟವಾದ ಜೈವಿಕ ಅರಣ್ಯವನ್ನು ಮಾಡಬೇಕು ಕುವೆಂಪು ಅವರ ಹೆಸರಲ್ಲಿ. ಆಗ ಅಲ್ಲಿ ಚಳವಳಿಗಳೆಲ್ಲ ಪ್ರಾರಂಭ ಆಗುತ್ತೆ. ಆ ಜೈವಿಕ ಅರಣ್ಯವನ್ನು ಹೆಂಗೆ ಮಾಡಿದ್ರೆ ನಮ್ಮ ಜಮೀನು ಹೋಗ್ತದೆ, ಈ ರೀತಿ ಆಲೋಚನೆಗಳೆಲ್ಲ ಅಲ್ಲಿ ಜನಕ್ಕೆ ಬರ್ತದೆ, ಚಳವಳಿಗಳು. ಆಗಿನ ಕಾಲದ ಒಬ್ಬ ದೊಡ್ಡ ಹಿರಿಯ ನಾಯಕರು ಅವರು ಈ ಜೈವಿಕ ಅರಣ್ಯವನ್ನು ವಿರೋಧ ಮಾಡುವ ಬರದಲ್ಲಿ ಒಂದು ಮಾತನ್ನು ಹೇಳಿಬಿಡ್ತಾರೆ. ನಾನು BA ಮಾಡೋಣ ಅಂತ ಹೋಗಿದ್ದೆ, ಅಲ್ಲಿ ಕುವೆಂಪು ಅವರ ಹಳೆಗನ್ನಡ ಇತ್ತು, ಅದನ್ನು ಓದಲಿಕ್ಕಾಗಿ ನಾನು ಏನೂ ಮಾಡಲಿಕ್ಕಾಗಲಿಲ್ಲ. ಈಗ ಬಂದು ತೋಟ ಮಾಡೋಣ ಅಂತ ಹೋದರೆ ಇಲ್ಲಿ ಮತ್ತೆ ಕುವೆಂಪು ಬಂದಿದ್ದಾರೆ, ಅವರ ಹೆಸರಲ್ಲಿ ಮತ್ತೆ ಜೈವಿಕ ಅರಣ್ಯ ಮಾಡಿ ನಮ್ಮಲ್ಲಿ ಓದಿಸ್ತಾರೆ. ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ರು. ಅದನ್ನ ಅವತ್ತು ಅಲ್ಲಿ ಇದ್ದಂತ ಗಣಪತಿ ಅಂತಕ್ಕಂಥ ಒಬ್ಬರು ಉಪನ್ಯಾಸಕರು, ಗಂಗಾ ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ಆಗಿದ್ದರು. ಅವರು ಮಾತನಾಡುವಾಗ ತೇಜಸ್ವಿ ಅವರ ಹತ್ರ ಹೇಳ್ತಾರೆ, ಈ ರೀತಿ ಆಯಿತು ಅಂತೇಳಿ. ಅದು ಕುವೆಂಪು ಅವರ ಕಿವಿಗೆ ಕೂಡ ಹೋಗಿ ತಲುಪುತ್ತೆ. ತಲುಪಿದಾಗ ಕುವೆಂಪು ಅವರು ಅಲ್ಲಿಂದನೇ ಒಂದು ಯಾವುದೋ ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ ಅವರು ದೂರದರ್ಶನಕ್ಕೆ. ಅವತ್ತು ಇದನ್ನು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಯುವಕರು ನನ್ನನ್ನು ಅರಿತಿರೋದು ಇಷ್ಟೇ, ಕುವೆಂಪು ಅವರನ್ನು ಅರಿತಿರೋದು ಇಷ್ಟೇ ನಮ್ಮ ಯುವಕರು. ನಾನು ರಾಮಾಯಣ ದರ್ಶನ ಬರೆದಿದ್ದು 1936ರಲ್ಲಿ. ಈ ರಾಮಾಯಣ ದರ್ಶನ ಅವರಿಗೆ ಅರ್ಥ ಆಗುವುದು 2036ರಲ್ಲಿ ಅಂತ ಹೇಳ್ತಾರೆ. ಅಂದ್ರೆ 100 ವರ್ಷದ ನಂತರ ಅವರಿಗೆ ಅರ್ಥ ಆಗುತ್ತೆ ಅಂತ. ಅಂದ್ರೆ ಏನು ಕುವೆಂಪು ಅವರು ಹೇಳಿದ್ರು, ವಿಶ್ವಮಾನವ ಸಂದೇಶ ಹೇಳಿದ್ರು,
ಅಥವಾ ರಾಮಾಯಣ ದರ್ಶನ ಬರುತ್ತೆ, ಮಲೆಗಳಲ್ಲಿ ಗಂಗೂರಲ್ಲಿ ಯಾವ ಪ್ರತಿಪಾದನೆಯನ್ನು ಮಾಡಿದ್ರು, ಅದೆಲ್ಲವೂ ನಮಗೆ ಇವತ್ತು ಅರ್ಥ ಆಗ್ತಾ ಇದೆ. ಅಂದರೆ ನಾವು ಎಲ್ಲೋ ಕಡೆ ಅವರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಸೋತಿದ್ದೇವೆ ಅಂತ ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ನೀವು ನೋಡಿ, ರಾಜೇಂದ್ರನ ಯಾರನ್ನ ಫಾಲೋ ಮಾಡಿದ್ರು ಅಂದರೆ ಕುವೆಂಪು ಅವ್ರನ್ನೇ ಫಾಲೋ ಮಾಡಿದ್ರು. ಅಂದರೆ ಈ ಕ್ಷೇತ್ರದ ಜನಕ್ಕೆ ಕುವೆಂಪು ಅರ್ಥ ಆಗಲಿಲ್ಲ, ರಾಜೇಂದ್ರನನ್ನು ಅರ್ಥ ಆಗಲಿಲ್ಲ. ಅರ್ಥ ಆಗುವಾಗ ಕಾಲ ಮಿಂಚಿ ಹೋಗಿತ್ತು. ಅಂದರೆ ನಾವು ತೇಜಸ್ವಿಗಳು ಮಾತ್ರ ಹೇಳ್ತಾರೆ, ಒಬ್ಬ ರಾಜಕಾರಣಿ ಏನಿರಬೇಕು ಅಂತ ಹೇಳಿದ್ರೆ ಒಂದು ದೂರದೃಷ್ಟಿ ಇರಬೇಕು, ಮತ್ತೆ ಕ್ರಿಯಾಶೀಲ ವ್ಯಕ್ತಿತ್ವ ಇರಬೇಕು, ಜೊತೆಗೆ ಮನುಷ್ಯತ್ವ ಇರಬೇಕು ಪ್ರಮುಖವಾಗಿ. ಇದು ಮೂರು ರಾಜಕಾರಣದಲ್ಲಿ ಇತ್ತು. ಆದರೂ ಅವರು ಶಾಸಕರಾಗಲಿಲ್ಲ. ಅಂದ್ರೆ ಕುವೆಂಪು ತತ್ವ ಏನಾದರೂ ನಮ್ಮ ಜನಕ್ಕೆ ಅರ್ಥ ಆಗಿದೆ. ರಾಜೇಂದ್ರನ 3-4 ಶಾಸಕರಾಗಿರ್ತೀವಿ. ಯಾಕೆ ನಾನು ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಹಾಗಂತ ಹೇಳಿ ರಾಜೇಂದ್ರನ ಅವರ ವೈಚಾರಿಕತೆಯನ್ನಲ್ಲಿ, ಅವರ ತತ್ವವನ್ನಲ್ಲಿ ಕೊನೆ ತನಕ ಬಿಡಲಿಲ್ಲ. ಅವರು ಬದಲಾಗಲಿಲ್ಲ. ಅವ್ರು ಹೇಗೆ ಬದುಕಬೇಕು ಹಾಗೆ ಬದುಕಿದ್ರು. ಹಾಗಾಗಿ ಅವರು ಸತ್ತಾಗ ನೀವೆಲ್ಲ ಗಮನಿಸಿದ್ರು, ಅವರಿಗೆ ಸಿಗ್ತಕ್ಕಂಥ ಗೌರವ ಇದೆಯಲ್ಲ, ಯಾವುದೋ ಒಬ್ಬ ಮುಖ್ಯಮಂತ್ರಿ ಕೂಡ ಸಿಗಲಿಕ್ಕಿಲ್ಲ. ಮುಖ್ಯಮಂತ್ರಿ ಅಂತ ಹೇಳಿ ಬರಬೇಕೆ ಹೊರತು ಆತ್ಮಪೂರ್ವಕವಾಗಿ ಬಂದು ಏನಾದರೂ ನಮನ ಸಲ್ಲಿಸಿದ್ರೆ ಅದು ರಾಜೇಂದ್ರನಿಗೆ ಮಾತ್ರ. ಅಂದ್ರೆ ಆ ವೈಚಾರಿಕತೆ ಚಿಂತನೆ ಅವರನ್ನ ಆ ಗೌರವಕ್ಕೆ ತಂತು. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ವೈಚಾರಿಕತೆಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಕುವೆಂಪುರವರ ಬಹಳ ಕಥೆಗಳಿದ್ದಾವೆ. ಕುವೆಂಪುರವರು ಕೊನೆಯ ಕ್ಷಣದಲ್ಲಿ 92ನೇ ಇಸ್ವಿಯಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಯಾದಾಗ ನಾನು ಮತ್ತೊಮ್ಮೆ ಕವಿಶೈಲವನ್ನು ನೋಡಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಆಗ ಬಂಗಾರಪ್ಪನವರು ಅವರನ್ನು ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಬಂದು ಕವಿಶೈಲದ ಸುತ್ತ ಹೆಲಿಕಾಪ್ಟರ್ನಲ್ಲೇ ಎಲ್ಲವನ್ನು ತೋರಿಸಿಕೊಂಡು ವಾಪಸ್ ತಗೊಂಡೋಗಿ ಮೈಸೂರಿಗೆ ಬಿಡ್ತಾರೆ. ನಾನು ವಿಶೇಷವಾಗಿ ಬಂಗಾರಪ್ಪನವ್ರನ್ನ ಸ್ಮರಿಸಲು ಯಾಕೆ ಅಂತ ಹೇಳಿದ್ರೆ, ಇಡೀ ರಾಷ್ಟ್ರದಲ್ಲಿ ಒಬ್ಬ ಕವಿಗೆ ಏನಾದರೂ ಒಂದು ಪ್ರತಿಷ್ಠಾನ ಅಂತ ಹೇಳಿ ಒಬ್ಬ ಮುಖ್ಯಮಂತ್ರಿ ಕಟ್ಟಿಕೊಟ್ಟಿದ್ರೆ ಅದು ಬಂಗಾರಪ್ಪನವರು ಮಾತ್ರ. ಯಾಕೆಂತ ಹೇಳಿದ್ರೆ ಈಗ ಹೋಗಿ ಕುವೆಂಪು ಪ್ರತಿಷ್ಠಾನ ಅಂತಂದ್ರೆ ನೀವು ಯಾವ ರಾಜ್ಯದಲ್ಲೂ ಒಬ್ಬ ಕವಿಗೆ ಒಂದು ಪ್ರತಿಷ್ಠಾನ ಆಗಲಿ, ಅದಕ್ಕೊಂದು ಸಂಸ್ಥಾನ ಆಗಲಿ ಇಲ್ಲ. ನಮಗೆ ಕುವೆಂಪು ಅವರಿಗೆ ಮಾತ್ರ ಅವರ ಪ್ರತಿಷ್ಠಾನವೂ ಇದೆ, ಜೊತೆಗೆ ಅವರ ಮನೆ ಸರ್ಕಾರದಿಂದ ಸ್ಮಾರಕವಾಗಿ ಪರಿವರ್ತನೆ ಆಗಿದೆ. ಕುವೆಂಪು ಹೆಸರಿನಲ್ಲಿ ಅಲ್ಲಿ ತುಂಬಾ ಸಭಾಂಗಣಗಳು ನಡೆದಿದ್ದಾವೆ, ಕಾರ್ಯಕ್ರಮಗಳು ನಡೆದಿದ್ದಾವೆ. ಇವತ್ತು ಅಲ್ಲಿ ಮಂತ್ರಮಾಂಗಲ್ಯ ಯಾರಾದರೂ ಮದುವೆ ಆಗ್ತಾರೆ ಕುಪ್ಪಳಿಗೆ ಬಂದಾಗ್ತಾರೆ. ಇತ್ತೀಚೆಗೆ ನಾನು ಕೊನೆಯದಾಗಿ ಅಟೆಂಡ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಪೂಜಾ ಗಾಂಧಿಯವರ ಮದುವೆ. ಪೂಜಾ ಗಾಂಧಿಯವರು ಮದುವೆ ಆದಾಗ ಕುಪ್ಪಳಿಗೆ ಬಂದು ಅಲ್ಲೇ ಮಂತ್ರಮಾಂಗಲ್ಯ ಮದುವೆಯಾಗಿ ಹೋದರು. ಈ ರೀತಿಯ ಒಂದು ಪರಂಪರೆಯನ್ನು ಹಾಕಿದ್ದಕ್ಕಾಗಿ ನಾನು ಬಂಗಾರಪ್ಪನವ್ರನ್ನ ಸ್ಮರಿಸ್ತೇನೆ. ಯಾಕೆಂದ್ರೆ ಅವರು ಒಬ್ಬ ಸಾಹಿತ್ಯ ಪ್ರೇಮಿಯಾಗಿ ಕುವೆಂಪು ಶಿಷ್ಯರಾಗಿ ಆ ಕೆಲಸವನ್ನು ಅವತ್ತು ಮಾಡಿದ್ರು. ಅದಕ್ಕೆ ಬಹಳಷ್ಟು ಅಂದ್ರೆ ಸಿದ್ಧಾರ್ಥ ಅವರ ತಂದೆಯವರು ಕೈ ಜೋಡಿಸಿ ಆ ಸ್ಮಾರಕವನ್ನು ಇನ್ನೂ ದೊಡ್ಡದಾಗಿ ಬೆಳೆಸಿದ್ರು. ಯಾಕೆ ಅವರೆಲ್ಲ ಕೈ ಜೋಡಿಸ್ತಾರೆ ಅಂತ ಹೇಳಿದ್ರೆ ಕುವೆಂಪು ಅವರ ಬಗ್ಗೆ ಇದ್ದಂಥ ಒಲವು ಮತ್ತು ಪ್ರೀತಿ. ಹಾಗೆ ಕುವೆಂಪು ಬಹಳಷ್ಟು ಕಥಾ ಸಂಕಲನಗಳನ್ನ, ಭಾವಗೀತೆಗಳನ್ನ ಎಲ್ಲವನ್ನೂ ಬರೆದಿರಬಹುದು. ಆದರೆ ಇವತ್ತಿಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಡಗೀತೆಯಾಗಿ ಇರೋದು ಕೂಡ ಕುವೆಂಪು ಅವರು ಬರೆದಿದ್ದ ಗೀತೆ, ರೈತ ಗೀತೆಯಾಗಿರ್ತಕ್ಕಂಥದ್ದು ಕೂಡ ಕುವೆಂಪು ಅವರ ಗೀತೆ. ಹಾಗಾಗಿ ಕುವೆಂಪು ಅವರ ಕೆಲವೊಂದಿಷ್ಟು ಆದರ್ಶಗಳನ್ನಾದರೂ ನಾವು ಪಾಲಿಸುವಂತ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ, ಈಗಿನ ಕಾಲಘಟ್ಟದಲ್ಲಿ ಧರ್ಮಗಳ ಸಂಕೋಲೆಯಿಂದ ಇರ್ಬೋದು, ಜಾತಿಯ ಒತ್ತಾಸೆಯಿಂದ ಇರ್ಬೋದು, ಇದರಿಂದೆಲ್ಲ ನಾವು ಹೊರಗಡೆ ಬರಬೇಕು. ಯಾಕೆ ಹೇಳಿದ್ರೆ ನಾನು ನಮ್ಮ ಮನೆಯಲ್ಲಿ ಈ ಹರಿಜನರಿಗೆ ನಮ್ಮ ಮಲೆನಾಡು ಭಾಗದಲ್ಲಿ ಪ್ರವೇಶವೇ ಇರಲಿಲ್ಲ. ಅಂಥ ಕಾಲಘಟ್ಟದಲ್ಲಿ ನಮ್ಮ ತಂದೆ ಹೆಚ್ಚು ಕಡಿಮೆ ಒಂದು 30-40 ವರ್ಷದ ಹಿಂದೆ ಆ ಪದ್ಧತಿಯನ್ನು ತೆಗೆದು ಮನೆಯೊಳಗೆ ಸೇರಿಸಿ ಸ್ವಲ್ಪ ಉಳಿದವರ ದಿಕ್ಕ ಹಾಕೊಂಡು ಹೊರಗೆ. ಸೊ ಆಗಿನ ಕಾಲದಿಂದ ಕೂಡ ಇವತ್ತಿಗೂ ನಮ್ಮ ಮನೆಯಲ್ಲಿ ನಾವು ಜಾತಿ ಪದ್ಧತಿಯನ್ನು ಇಟ್ಕೊಂಡಿಲ್ಲ. ನಾವು ಮೂಲತಃ ಜೈನರಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ನಾವು ಜೈನರಾಗಿದ್ದವರು ಒಕ್ಕಲಿಗರಾಗಿ ಬದಲಾಗಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಇತ್ತೀಚೆಗೆ ಬಂದಾಗ ಹೇಳ್ತಾರೆ, ಅಂದ್ರೆ ಸ್ವಲ್ಪ ಮಲೆನಾಡು ಭಾಗದಲ್ಲಿ ಶಾಂತ ಸ್ವಭಾವ ಒಕ್ಕಲಿಗರಿಗೆ ಯಾಕೆ ಇದೆ ಅಂತ ಹೇಳಿದ್ರೆ ಅವರೆಲ್ಲರೂ ಜೈನ ಪಂಥದಿಂದ ಬಂದವರು ಅಂತೀವಿ. ಹಾಗಾಗಿ ಕುವೆಂಪು ಕೂಡ ಅದೇ ಪಂಥದಲ್ಲಿ ಬಂದವರು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾನು ಇಷ್ಟೆಲ್ಲ ಕುವೆಂಪು ಅವರ ಬಗ್ಗೆ ಮಾತನಾಡಿದ್ದು ಕೂಡ ಅವರೊಬ್ಬರು ಒಕ್ಕಲಿಗ ಅಲ್ಲ. ನಮ್ಮಲ್ಲಿ ಏನಾಗಿದೆ ಈಗ ಅಂತ ಹೇಳಿದ್ರೆ, ಅಂಬೇಡ್ಕರ್ನ ತಗೊಂಡು ಬಂದು ನಾವು ದಲಿತ ನಾಯಕರಾಗಿ ಮಾಡ್ತಾ ಇದ್ದೇವೆ. ಅವರು ವಿಶ್ವ ನಾಯಕರು ನಾವು ದಲಿತ ನಾಯಕರು ಮಾಡ್ತಾರೆ. ಹಾಗೆ ಕುವೆಂಪು ಕೂಡ ಒಬ್ಬ ಒಕ್ಕಲಿಗ ಕವಿ ಅಲ್ಲ, ಅವರು
ಅವರು ಜಗದ ಕವಿ, ಯುಗದ ಕವಿ, ವಿಶ್ವಕವಿ. ಹಾಗಾಗಿ ಅವರು ಬೆಳೆಸಬೇಕು ಅಂತಂದರೆ ನಾವು ನಮ್ಮ ಜಾತಿ ಸಂಪೂರ್ಣತೆಯಿಂದ ಹೊರಬಂದು ಅವರು ಹೇಳಿರ್ತಕ್ಕಂಥ ಒಂದು ಮಾತು ಕೊನೆಯದಾಗಿ ನಿಮಗೆ ಹೇಳ್ತಾರೆ. ಅವರು ತಮ್ಮ ಯಾವುದೋ ಒಂದು ಗದ್ಯದಲ್ಲಿ ಹೇಳ್ತಾರೆ, ಮೌಢ್ಯಕ್ಕೆ ಮಾರಿಯನ್ನು ಹೊರಗೂಡಿ ಬನ್ನಿ, ಮಂದಿರ ಮಸೀದ ಚರ್ಚೆಗಳನ್ನು ಬಿಟ್ಟು ಹೊರ ಬನ್ನಿ, ವಿಜ್ಞಾನ ಧೀರಿಗೆ ಹಿಡಿಯ ಬನ್ನಿ, ಎಲ್ಲರೂ ಸೇರಿ ಒಟ್ಟಾಗಿ ಬದುಕೋಣ, ಬಾಳೋಣ ಅಂತೇಳಿ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ನಾವೆಲ್ಲರೂ ಬದುಕೋಣ ಅಂತ ಹೇಳಿ ಇಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಚಕ್ರಮಾರಿ ಲಾರಿ ಕುಡಿದಿವನು ಮುನಿದಿಹನು ಹಸಿದಿಹನು ಸುತ್ತಿಹನು ಆ ಚಕ್ರಧಾರಿ ಸಾರಥಿ ಯಾರ ಕಡೆ ಜಗಳವಾಡಿ ಆಕ್ಸಿಲೇಟರ್ ಒತ್ತಿಹನು ಯಾರ ನೆನೆದು ಮೈಯ ಮರೆತು ಯಂತ್ರಕ್ಕಿಂತ ಯಂತ್ರವಾಗಿ ತನ್ನ ಮನುಷ್ಯತನ ನೀಗಿ ನುಗ್ಗುತ್ತಿಹನು ಡ್ರೈವರು ಬ್ರೇಕು ಸವೆದು ಹಿಡಿಯದಿಹುದು ಬ್ರೇಕೇ ಇದೆಯೋ ಇಲ್ಲವೋ ಅಥವಾ ಬ್ರೇಕು ರೂಪಾಯಿಯಾಗಿ ಇನ್ಸ್ಪೆಕ್ಟರ್ ಜೇಬಿನಲ್ಲಿ ಅಪಾಯವಿಲ್ಲದಿರುವುದು ನಿನ್ನ ತಾಯಿಗಾಗಿ ಮಗು ದಾರಿ ಬಿಟ್ಟು ದೂರ ಸರಿ ಸ್ಕೂಲಿನಿಂದ ಬರುವೆನೆಂದು ಕಾಫಿ ತಿಂಡಿಗಳನ್ನು ಮಾಡಿ ಕಾತರತೆಯ ಕಣ್ಣು ತೆರೆದು ಬಾಗಿಲಡೆಯ ಹೊತ್ತಿನಲ್ಲಿ ನಿಂತು ನಿನ್ನೆದುರು ನೋಡಿ ಹಾದಿ ಕಾಯುತ್ತಿರುವ ಆ ನಿನ್ನ ತಾಯಿಗಾಗಿ ಮಗು ದಾರಿ ಬಿಟ್ಟು ದೂರ ಸರಿ ಹಿಂದೆ ನುಗ್ಗಿ ಬರುತ್ತಿದೆ ಚತುಶ್ಚರ ಘೋರ ಮಾಡಿ ಲಾರಿ ಆ ಲಾರಿ. ಮಕ್ಕಳೇ, ಇದು ಎಷ್ಟು ಚೆನ್ನಾಗಿದೆ. ಗುರುತುಗಳು ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವ ನೀಟಿ ಎದೆಯ ಬಿರಿಯ ಭಾವ ನೀಟಿ ಓ ನನ್ನ ಚೇತನ ಆಗು ನೀಯನಿಕೇತನ ಓ ನನ್ನ ಚೇತನ ನೂರು ಮತದ ಕೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಕೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಮುಗಿಲಿನ ದೂರಕ್ಕೆ ಗಗನದ ದೂರಕ್ಕೆ ಮುಗಿಲಿನ ದೂರಕ್ಕೆ ಗಗನದ ದೂರಕ್ಕೆ ರವಿ ಶಶಿ ತಾರೆಗಳಾಚೆಯ ತೀರಕ್ಕೆ ರವಿ ಶಶಿ ತಾರೆಗಳಾಚೆಯ ತೀರಕ್ಕೆ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಮಾನವಿ ಮಾನದಲ್ಲಿ ಮಾತಿಗೆ ನಿಲುಕದ ಭವ್ಯ ಅಪಾರಕ್ಕೆ ಮನಸ್ಸಿಗೆ ನಿಲುಕದ ದಿವ್ಯ ಅತೀತಕ್ಕೆ ಮಾತಿಗೆ ನಿಲುಕದ ಭವ್ಯ ಅಪಾರಕ್ಕೆ ಮನಸ್ಸಿಗೆ ನಿಲುಕದ ದಿವ್ಯ ಅತೀತಕ್ಕೆ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಹಾರುತ್ತ ಹಾರುತ್ತ ಭೂರ್ಭುವ ಸ್ವರಗಳ ಹಾರುತ್ತ ಹಾರುತ್ತ ಭೂರ್ಭುವ ಸ್ವರಗಳ ಆತ್ಮವಿಲಯದಲ್ಲಿ ಪ್ರಭುವೆನೋ ಹಾರುತ್ತ ಹಾರುತ್ತ ಭೂರ್ಭುವ ಸ್ವರಗಳ ಆತ್ಮವಿಲಯದಲ್ಲಿ ಪ್ರಭುವೆನೋ ಬಿಸಿಲಿಗೆ ಹಾಕುವ ಮಂಜಿನಂದದಲ್ಲಿ ಬಿಸಿಲಿಗೆ
ಲೋಕವೆಲ್ಲ ಹಬ್ಬುವೆನು ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಜ್ಞಾನವಿಮಾನದಲ್ಲಿ ಮುಗಿಲಿನ ದೂರಕ್ಕೆ ಗಗನದ ದೂರಕ್ಕೆ ಮುಗಿಲಿನ ದೂರಕ್ಕೆ ಗಗನದ ದೂರಕ್ಕೆ ರವಿ ಶಶಿ ತಾರೆಗಳ ಜಯ ತೀರಕ್ಕೆ ರವಿ ಶಶಿ ತಾರೆಗಳ ಜಯ ತೀರಕ್ಕೆ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನವಿಮಾನದಲ್ಲಿ. ನಾನು ಮುಂಚೆನೆ ಹೇಳುವ ಹಾಗೆ ಶ್ರೀಯುತ ಕುವೆಂಪುರವರು ನವಲ ಸಂಪ್ರದಾಯವಾದ ಕವನಗಳನ್ನು ರಚಿಸಿದ್ದಾರೆ. ಇದು ಶೃಂಗಾರ ರಸದಲ್ಲಿ ಅವರ ಒಂದು ಕವಿತೆ ಈ ರೀತಿ ಮೂಡಿ ಬಂದಿದೆ. ಬೆಳ್ಳಿಂಗಳು ಚೆಲ್ಲಿದ ಹುಣ್ಣಿಮೆಯೊಳಲ್ಲಿ ಬನದಂಚಿನ ಹೊಳೆ ತುಂಗೆಯ ಸಕರೆ ಮರಳಲ್ಲಿ ಸಕರೆ ಮರಳಲ್ಲಿ ಬೆಳ್ಳಿಂಗಳು ಚೆಲ್ಲಿದ ಹುಣ್ಣಿಮೆಯಿರುಳಲ್ಲಿ ಬನದಂಚಿನ ಹೊಳೆ ತುಂಗೆಯ ಸಕರೆ ಮರಳಲ್ಲಿ ಸಕರೆ ಮರಳಲ್ಲಿ ಬೆಳ್ಳಿಂಗಳು ಚೆಲ್ಲಿದ ಹುಣ್ಣಿಮೆಯಿರುಳಲ್ಲಿ ಓರ್ವರೆ ನಾಗೀ ಬರು ಸಿಂಗಾರ
ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕಾಗಿ ಕೊರಡೆತ್ತು ಅಲ್ಲಿ ಪಂಚಜನ್ಯ ಮೂಡುವುದು ಎಂದಿದ್ದಾರೆ ಕುವೆಂಪು. ಕನ್ನಡದ ಯುಗದ ಕವಿ, ಜಗದ ಕವಿ, ವಿಶ್ವಕವಿ ಕುವೆಂಪುರವರ 122ನೇ ಜನ್ಮ ಶತಮಾನೋತ್ಸವ ಹಾಗೂ ನಾಡಗೀತೆಗೆ 100ರ ಸಂಭ್ರಮದ ಈ ಕಾರ್ಯಕ್ರಮವನ್ನು ನಾವಿಂದು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ LM ಸತೀಶ್ ಸರ್ ಅವರು, ಅಧ್ಯಕ್ಷರು, ತಾಲೂಕು ಒಕ್ಕಲಿಗರ ಸಂಘ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಯಶಸ್ವಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶ್ರಮಿಸಿದ ದೇವರ ದಯ ಕಾಣೋ ಆನಂದಮಯ ಈ ಜಗ ಹೃದಯ.